ಹಾಗೆ ಹಿಂದೂ ಪ್ರಾಪರ್ಟಿಗಳು ಎನ್ಕ್ರೋಚ್ ಆಗಿದೆ, ಹೆಂಗೆ ಮುಸ್ಲಿಂ ಪ್ರಾಪರ್ಟಿಗಳು ಎನ್ಕ್ರೋಚ್ ಆಗಿದೆ. ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋಕ್ಕೆ ಯಾವ ಕಾಯ್ದೆ ಇದೆ ಅವ್ರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಿದೆ ಮಹಾ ಅಪರಾಧ, ನೋಟಿಸ್ ಕೊಟ್ಟಿದೆ ತಪ್ಪು ಅನ್ನೋದಾಗಿತ್ತು ಅಂದರೆ ಇದು ನಾವು ಕಾಯ್ದೆ ಪ್ರಕಾರ ಹೋಗ್ತಾ ಇಲ್ಲ, ನ್ಯಾಯದ ಪ್ರಕಾರ ಹೋಗ್ತಾ ಇಲ್ಲ. ಟೆಂಪಲ್ ಆಸ್ತಿನೂ ಒಂದುವರೆ ಆಗಿದೆ. ಇಲ್ಲಿ ನಮ್ಮ ಕೆಲವು ಮಂತ್ರಿಗಳು ಹೆಸರು ಹೇಳ್ತೀನಿ ಬೇಕಾದ್ರೆ ಕೇಳಿದರೆ ಅವ್ರು ಎನ್ಕ್ರೋಚ್ ಮಾಡಿದ್ದಾರೆ. ಹೇಳಿ ಅವ್ರ ಹೆಸರು, BJP ಮಂತ್ರಿಗಳು ಇದ್ದಾರೆ ಅದರಲ್ಲಿ. ಶಾದಿ ಮಲ್ದಲ್ಲಿ ಯಾವ ಧರ್ಮ ನಡೀತದೆ? ಯಾಕೆಂದರೆ ಮುಸ್ಲಿಂ ಕಾಯ್ದೆಯಲ್ಲಿ ಮದುವೆ ಅನ್ನೋದು ದೇವರಲ್ಲೂ ಸ್ವರ್ಗದಲ್ಲಿ ಆಗಿದ್ದಲ್ಲ, ಅದು ಇಬ್ಬರ ನಡುವೆ ಗಂಡ ಹೆಣ್ಣಿನ ನಡುವೆ ಕಾಂಟ್ಯಾಕ್ಟ್. ಅಲ್ಲಿ ಏನು ರಿಲಿಜನ್ ಇದೆ? ನಿಕಾನಾಮ ಮಾಡ್ತಾರೆ, ಬರೀತಾರೆ, ಸಾಮಾಜಿಕ ವಿಷಯ ಅದು. ಅಲ್ಲಿ ಸರ್ಕಾರ ಆಸೆನ್ ಮಾಡಿದರು. ಇದು ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಈ ಧಾರ್ಮಿಕ ವಿಷಯನೂ ಬರ್ತದೆ ಇದರಲ್ಲಿ. ಹಾಗಿತ್ತಂದರೆ ಟೆಂಪಲ್ ಎಲ್ಲ ನ್ಯಾಷನಲೈಸ್ ಮಾಡಿಬಿಡಿ, ನೀವು ಎಲ್ಲ ಚರ್ಚ್ಗಳು ನ್ಯಾಷನಲೈಸ್ ಮಾಡಿಬಿಡಿ. ಮಾಡ್ತೀರಾ? ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯತಿರಾಜ್ ಬೇಲಹಳ್ಳಿ. ಇವತ್ತು ನಮ್ಮೊಂದಿಗೆ ಇರುವಂತಹ ವಿಶೇಷ ಅತಿಥಿ SM ಜಾಮದಾರ್ ಅವರು. ನಿವೃತ್ತ IAS ಅಧಿಕಾರಿಯಾಗಿ ಅಡಿಷನಲ್ ಚೀಫ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದಂಥವರು. ಅವರು ಕಂದಾಯ ಕ್ಷೇತ್ರದಲ್ಲಿ ವಿಶೇಷ ಅನುಭವನ ಉಳ್ಳಂಥವರು. ಜಾಗತಿಕ ಲಿಂಗಾಯತ ಮಹಾಸಭಾವನ್ನು ಮುನ್ನಡೆಸ್ತಾ ಇದ್ದಾರೆ. ಇವತ್ತು ವಫ್ಕ್ ಮಂಡಳಿ ಅಥವಾ ವಫ್ಕ್ ಭೂಮಿಯ ವಿಚಾರ ವಿವಾದವನ್ನು ಸೃಷ್ಟಿಸಿದೆ. ಈ ವಿವಾದ ಸುತ್ತ ಎದ್ದಿರುವಂತಹ ಪ್ರಶ್ನೆಗಳಿಗೆ ಅವರು ನಮ್ಮೊಂದಿಗೆ ಚರ್ಚಿಸಲು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ವಫ್ಕ್ ಬಂದ ತಕ್ಷಣವೇ ಒಂದು ಪೂರ್ವಗ್ರಹ ಪೀಡಿತವಾಗಿ ನೋಡುವಂಥದ್ದು, ಅದೊಂದು ಇಸ್ಲಾಮೋಫೋಬಿಕ್ ಆಗಿ ನೋಡುವಂಥದ್ದು ನಡೀತದೆ. ಆದರೆ ನಿಜಕ್ಕೂ ವಫ್ಕ್ ಅಂದ್ರೇನು, ವಫ್ಕ್ ಭೂಮಿ ಅಂದ್ರೇನು, ವಫ್ಕ್ ಮಂಡಳಿ ಅಂದ್ರೇನು, ಈ ಬೋರ್ಡ್ ಅಂದ್ರೇನು, ಇದೆಲ್ಲ ವಿಚಾರ ಬಗ್ಗೆ ಮಾತನ್ನು ಶುರು ಮಾಡೋಣ ಅನಿಸುತ್ತೆ. ಏನು ಸರ್ ವಕ್ಫ್ ಅಂದ್ರೆ ಏನು ಸರ್? ವಕ್ಫ್ ಅಂದರೆ ಇದು ಮುಸ್ಲಿಂ ಕಾಯ್ದೆಯಲ್ಲಿ ಅಥವಾ ಅವರ ಸಂಪ್ರದಾಯದಲ್ಲಿ ಹೇಗೆ ಹಿಂದೂಗಳಲ್ಲಿ ದಾನ, ದತ್ತಿ, ಧಾರ್ಮಿಕ ಸಂಸ್ಥೆ ಅಂತ ಇರ್ತದಲ್ಲ, ಹಾಗೆ ಮುಸ್ಲಿಂ ಕಾನೂನಿನಲ್ಲಿ ಈ ವಕ್ಫ್ ಅನ್ನೋದು ಒಂದು ದಾನ ಕೊಟ್ಟದ್ದು, ದತ್ತಿ ಕೊಟ್ಟದ್ದು, ಒಂದು ಜಮೀನು, ಒಂದು ಆಸ್ತಿ. ಅದು ಮನೆ ಇರ್ಬೋದು, ಜಮೀನು ಇರ್ಬೋದು, ರಿಯಲ್ ಎಸ್ಟೇಟ್ ಅಂದರೆ ಚರಾಸ್ತಿನೂ ಇರ್ಬೋದು, ಸ್ಥಿರಾಸ್ತಿನೂ ಇರ್ಬೋದು. ಬಟ್ ಸಾಮಾನ್ಯವಾಗಿ ನಾವು ಇವತ್ತು ಮಾತಾಡ್ತಾ ಇರೋದು ಸ್ಥಿರಾಸ್ತಿ, ಜಮೀನು ಅಥವಾ ಬಿಲ್ಡಿಂಗು ಅಥವಾ ಎರಡೂ ಸೇರಿ. ಅನೇಕ ಜನ ಖಾಸಗಿ ವ್ಯಕ್ತಿಗಳು ಹೇಗೆ ಇವಾಗ ಕಾಶಿಯಲ್ಲಿ ಅಹಿಲ್ಯಾಬಾಯಿ ಹೋಗಿ ಅಲ್ಲಿ ಘಾಟಿ ಕಟ್ಟಿದರು, ಕಾಶಿ ವಿಶ್ವನಾಥ್ ಟೆಂಪಲ್ ತಿರುಗಿ ಕಟ್ಟಿಸಿದ್ರು. ಅವರೆಲ್ಲ ಅಹಿಲ್ಯಾಬಾಯಿ ಈಗ ಇಂದೋರ ರಾಜ್ಯದ ರಾಣಿಯಾಗಿದ್ದರು. ಅವರು ಇಂದೋರಲ್ಲ, ಹೋಳ್ಕರ್ ಅವರು, ಇಂದೋರ್. ಸೊ ಹಾಗೆ ಅನೇಕ ಜನ ಖಾಸಗಿ ವ್ಯಕ್ತಿಗಳು, ಸ್ಥಿತಿವಂತರು, ಜಮೀನ್ದಾರುಗಳು, ನವಾಬ್ಗಳು, ರಾಜರುಗಳು ಕೂಡ ಮುಸಲ್ಮಾನರು. ಸಾರ್ವಜನಿಕ ಉದ್ದೇಶ ಅಂದರೆ ಶಾದಿ ಮಲ್, ಒಂದು ಮದುವೆ ಹಾಲು, ಕಲ್ಯಾಣ ಮಂಟಪ, ಮುಸಾಫಿರ್ ಖಾನ ಅಂತಂದರೆ ಪ್ರವಾಸಿಗರು ತಂದ್ಕೊಳ್ಳೋಕ್ಕೆ ಜಾಗ, ಮಸೀದೆ ಅಥವಾ ಒಂದು ಈದ್ಗಾ, ದರ್ಗಾ, ಇಂಥವೆಲ್ಲ ಮಾಡೋದಕ್ಕೆ ಸಾಕಷ್ಟು ಜಮೀನು ಕೊಟ್ಟಿದ್ದಾರೆ ಅಥವಾ ದುಡ್ಡು ಕೊಟ್ಟಿದ್ದಾರೆ, ಅಥವಾ ದುಡ್ಡು ಕೊಟ್ಟು ಬಿಲ್ಡಿಂಗ್ ಕಟ್ಸಿಕೊಟ್ಟಿದ್ದಾರೆ. ಇವೆಲ್ಲದಕ್ಕೂ ಅಂದರೆ ದಾನ, ದತ್ತಿ ರೂಪದಲ್ಲಿ ವ್ಯಕ್ತಿಗಳು ಅಥವಾ ಬಲಾಢ್ಯರು, ಜಮೀನ್ದಾರುಗಳು, ರಾಜರು ಕೊಟ್ಟಂಥ ಆಸ್ತಿಗೆ ವಾಕ್ಫ್ ಅಂತಾರೆ, ಅಥವಾ ವಕಾಫ್ ಅಂತ ಅರೇಬಿಕ್ ಶಬ್ದ ವಕಾಫ್ ಅಂತ, ಇಂಗ್ಲೀಷ್ನಲ್ಲಿ ವಾಕ್ಫ್ ಅಂತಾರೆ, ನಾವು ವಕ್ಫ್ ಅಂತೀವಿ ಕನ್ನಡದಲ್ಲಿ. ಸೊ ಇದಿಷ್ಟೇ. ಈಗ ಹೇಗೆ ಹಿಂದೂ ಚಾರಿಟೇಬಲ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ದಾನ ದತ್ತಿ ಇರ್ತದಲ್ಲ, ಹಾಗೆ ಮುಸಲ್ಮಾನರು ಕೊಟ್ಟಂಥ ದಾನ ದತ್ತಿ ಅಂತ ಇಟ್ಕೊಳ್ಬೋದು. ಹೀಗೆ ಕೊಟ್ಟದ್ರಲ್ಲಿ ಜಮೀನು ಇರ್ಬೋದು. ಹಾಗೆ ಜಮೀನು ಭಾಳಷ್ಟು ಇದೆ. ಇಡೀ ದೇಶದಲ್ಲಿ 600 ವರ್ಷ ಮುಸಲ್ಮಾನರು ಈ ದೇಶ ಆಳಿದ್ದಾರೆ. 600 ವರ್ಷ, 17ನೇ ಶತಮಾನದಿಂದ 1857ರವರೆಗೆ ಈ ದೇಶ ಆಳಿದ್ದಾರೆ. ಮೊಘಲ್ ಸಾಮ್ರಾಜ್ಯ ಕೊನೆ ಆಗುವವರೆಗೆ ಅವರಿದ್ದರು. ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ರಾಜರು ಇದ್ದರು. ಮೊಘಲರು ಒಂದಷ್ಟು ವರ್ಷ ಇದ್ದರು. ಅದಕ್ಕಿಂತ ಪೂರ್ವದಲ್ಲಿ ಬಾಹ್ಮನಿ ಕಿಂಗ್ಡಮ್ ಇತ್ತು, ದಕ್ಷಿಣದಲ್ಲಿ ಬೇರೆ 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 ಇದ್ದರು. ಗುಜರಾತ್ನಲ್ಲಿ ಬೇರೆ ಬೇರೆಯವರು ಇದ್ದರು. ಸೊ ಈ ಮುಸಲ್ಮಾನರು ಏನು ಅಫ್ಘಾನಿಸ್ತಾನ ಕಡೆಯಿಂದ ಇವತ್ತಿನ ಪಾಕಿಸ್ತಾನ ಎಲ್ಲ ಹಳೆ ಹಿಂದಿನ ಅಫ್ಘಾನಿಸ್ತಾನ ಕಡೆಯಿಂದ ಮಂಗೋಲಿಯಾದಿಂದ ಬಂದರು, ಟರ್ಕಿಯಿಂದ ಬಂದರು, ಪರ್ಷಿಯಾದಿಂದ ಬಂದರು. ಇವರೆಲ್ಲರೂ ಬಂದವರು ಕೆಲವು ಜನ ದಾಳಿ ಮಾಡ್ಕೊಂಡು ಲೂಟ್ ಮಾಡ್ಕೊಂಡು ಹೋದರು, ಕೆಲವು ಉಳಿದ್ರು. ಅವರು ಉಳಿದಾಗ ಭಾಳ ದೀರ್ಘವಾದಂಥ ಕಾಲ 600 ವರ್ಷ ಈ ದೇಶ ಇದ್ದರು. ಅದು ಮುಸ್ಲಿಂ ಪಾಪ್ಯುಲೇಷನ್ನು. ಈ ಮುಸ್ಲಿಂ ಪಾಪ್ಯುಲೇಷನಲ್ಲಿ ಕೊಟ್ಟಂಥ ಭಾಳಷ್ಟು ದಾನ, ದತ್ತಿ, ಧಾರ್ಮಿಕ ಸಂಸ್ಥೆಗಳು ಇವೆ. ಅದಕ್ಕೆ ವಕ್ಫ್ ಅನ್ನೋದು. ಇದು ವಕ್ಫ್ ಈ ಜಮೀನು ಕೊಟ್ಟಿರ್ತಾರಲ್ಲ, ಆ ಜಮೀನು ದೊಡ್ಡ ಪ್ರಮಾಣದಲ್ಲಿ ಇದೆ. ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿಯೂ ಇದೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಮುಸಲ್ಮಾನರು ರಾಜ್ಯ ನಡೆಸಿದ್ರು, ಉದಾಹರಣೆಗಾಗಿ ಮೊಘಲರು ದೇಶ ತುಂಬೆಲ್ಲ ಇದ್ದರು. ಭಾಳಷ್ಟು ಕಡೆ ದೇಶ ಪ್ರತಿಶತ 75% ಭಾರತವನ್ನು ಮೊಘಲರು ಆಳಿದರು. ಫುಲ್ ಆಳೋಕ್ಕಾಗಲಿಲ್ಲ ಅವರಿಗೆ, 75% ಆಳಿದರು. ಅದೇ ಟೈಪ್ ಇಲ್ಲಿ ಬಾಹ್ಮನಿ ಕಿಂಗ್ಡಮ್ದವರು, ಅವರು 1400
47ರಿಂದ ಸುಮಾರು 1686ರವರೆಗೆ 400 ವರ್ಷ ಬಾಮಣಿ ರಾಜ ಆಗಲಿ ಅವರ ಸುಲ್ತಾನರಾಗಲಿ ಆಳಿದರು. ಅದು 150 ವರ್ಷ ಆದಮೇಲೆ ಒಡೆದ್ಬಿಟ್ಟು 5 ಭಾಗ ಆಯಿತು, ಯಾವುದು ಬಾಮಣಿ ಕಿಂಗ್ಡಮ್. ಅದರಲ್ಲಿ ಒಂದು ಭಾಗ ಬೀದರ್ದಲ್ಲಿ ಉಳಿತು, ಒಂದು ಭಾಗ ಇಲ್ಲಿ ಬಿಜಾಪುರಕ್ಕೆ ಬಂತು, ಮತ್ತೊಂದು ಭಾಗ ಈಗಿನ ಕುತುಬ್ ಶಾಹಿ ಅಂತ ಹೇಳ್ತಾರೆ, ಅದು ಗೋಲ್ಕೊಂಡ ಈಗ ಆಂಧ್ರದಲ್ಲಿದೆ, ಅಂದರೆ ಹೈದ್ರಾಬಾದ್ನಲ್ಲೇ ಇದೆ ಅದು. ಮತ್ತೊಂದು ಅಹಮದಾಬಾದ್ನಲ್ಲಿದೆ ಅಹಮದ್ ಶಾಹಿ ಅಂತ, ಮತ್ತು ಇನ್ನೊಂದು ನಿಜಾಮ್ ಶಾಹಿ ಅಂತ ಅಲ್ಲಿ ಇಮದ್ ಶಾಹಿ ಅಂತ ಹೇಳ್ಕೊಂಡು ಮಧ್ಯಪ್ರದೇಶದಲ್ಲಿ ಆಗುತ್ತೆ, ಅದು ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿ. ಇವೆಲ್ಲ ಕಡೆಗಳಲ್ಲಿ ಅವರು 5 ಕಿಂಗ್ಡಮ್ ಹೋಗಿ ಸುಮಾರು 200-300 ವರ್ಷ ರಾಜ ಆಳಿದರು ಅವರು. ಈ ಅವಧಿಯಲ್ಲಿ ಅವ್ರು ಏನು ಮಾಡಿದರು, ನಮ್ಮಲ್ಲಿ ಕರ್ನಾಟಕಕ್ಕೆ ಬಂದರೆ ಬಿಜಾಪುರ, ಗುಲ್ಬರ್ಗ, ಬೀದರ್, ಮೊದಲು ಈ ಬಾಮಣಿ ರಾಜ್ಯ ಸ್ಥಾಪನೆ ಆಗಿದ್ದು ಗುಲ್ಬರ್ಗದಲ್ಲಿ. ಆನಂತರ ಒಂದು 140 ವರ್ಷ ಹೋದ್ಮೇಲೆ ಡಿವೈಡ್ ಆಗಿಬಿಟ್ಟು ಅದೊಂದು ಸಣ್ಣ ರಾಜ್ಯ ಆಯಿತು, ಅದು ಬರೀದ್ ಶಾಹಿ ಅಂತ ಅವರು ಬೀದರ್ಗೆ ಹೋಗ್ಬಿಟ್ರು, ಬಾಬನ್ ಶಾಹಿ ಒಂದು ಭಾಗ ಆಗಿ. ಉಳಿದವರು ಗುಲ್ಬರ್ಗ ಇದನ್ನ ರಾಜಧಾನಿ ಇತ್ತು ಸುಮಾರು ಒಂದು 90 ಇಯರ್ಸ್. ಅದಾದಮೇಲೆ ಬೀದರ್ ರಾಜಧಾನಿ ಆಯಿತು. ಈ ಮಧ್ಯದಲ್ಲಿ ಡಿವೈಡ್ ಆಗಿಬಿಟ್ಟು ಆದಿಲ್ ಶಾಹಿಗಳು ಬಿಜಾಪುರಕ್ಕೆ ಬಂದ್ರಲ್ಲ, ಹೀಗೆ ಬೇರೆ ಬೇರೆ ಹೋದರು. ಕರ್ನಾಟಕದಲ್ಲಿ ಬೀದರ್, ಗುಲ್ಬರ್ಗ, ಬಿಜಾಪುರ್ ಇವು 3 ಆದಿಲ್ ಶಾಹಿ, ಇದು ಬಾಮನ್ ಶಾಹಿ ಮತ್ತು ಆದಿಲ್ ಶಾಹಿ ಅಥವಾ ಬರೀದ್ ಶಾಹಿ 3 ಮಂದಿ ರಾಜ ಆಳಿದಂಥದ್ದು ಪ್ರದೇಶ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ವಕ್ಫುಗಳಿದೆ, ಸಾಕಷ್ಟು ಜಮೀನುಗಳನ್ನು ಕೊಟ್ಟಿದ್ದಾರೆ, ಬಿಲ್ಡಿಂಗ್ಗಳನ್ನು ಕೊಟ್ಟಿದ್ದಾರೆ, ಮಸೀದಿಯನ್ನು ಕಟ್ಟಿಕೊಟ್ಟಿದ್ದಾರೆ, ಆಮೇಲೆ ಇದೀಗ ದರ್ಗಾಗಳನ್ನು ಕಟ್ಟಿಕೊಟ್ಟಿದ್ದಾರೆ. ಅವೆಲ್ಲ ಕೆಲವೊಂದು ವಕ್ಫಿದೆ, ಕೆಲವೊಂದು ವಕ್ಫ್ ಇಲ್ಲ, ಕೆಲವೊಂದು ಸಾರ್ವಜನಿಕ ಹೋಗಿದೆ, ಕೆಲವೊಂದು ವಕ್ಫಿದೆ. ಸಾಮಾನ್ಯವಾಗಿ ಸೂಫಿ ಸಂತ ಇರ್ತಾರಲ್ಲ, ದರ್ಗಾ ಅಂತ ಹೇಳ್ತಾರೆ, ಸೂಫಿ ಸಂತರ ಸಮಾಧಿಗಳಿಗೆ ದರ್ಗಾ ಅಂತ ಹೇಳ್ತಾರೆ. ಇಲ್ಲೇ ಹೋದರೆ ಗೌರಿ ಅಂತಾರೆ. ಗೌರಿ ಅಂದರೆ ಅವರು ಸಮಾಧಿ, ಗೌರಿ ಅಂತಾರೆ ಸಾದಾ ಮಂದಿಗೆ, ಇವ್ರಿಗೆ ಅವ್ರಿಗೆ ದರ್ಗಾ ಅಂತ ಹೇಳ್ತಾರೆ. ಈ ಕರ್ನಾಟಕದಲ್ಲಿ ಭಾಳ ಇದೆ, ಬಿಜಾಪುರಲ್ಲಂತೂ ಭಾಳ ಇವೆ. ಇವು ಗುಲ್ಬರ್ಗದಲ್ಲಿದೆ ಬಂಡೆ ಗರೀಬ್ ನವಾಜ್ ಅಂತ, ಬಂಡೆ ಗರೀಬ್ ನವಾಜ್ ಭಾಳ ದೊಡ್ಡ ದರ್ಗಾ ಇದೆ. ಬಿಜಾಪುರಲ್ಲಿ 2-3 ದರ್ಗಾಗಳಿದೆ. ನಮ್ಮೂರಲ್ಲಿನೇ ನಮ್ಮೂರೊಂದು ತೊರಗಲ್ಲ ಅಂತ ಅದು ಒಂದು ಸಂಸ್ಥಾನ ಆಗಿತ್ತು, ಅಲ್ಲಿ ಕೂಡ 3 ದರ್ಗಾಗಳಿದೆ. ದರ್ಗಾ ಅಂದರೆ ಸಮಾಧಿ, ಸೂಫಿ ಸಂತರ ಸಮಾಧಿಗಳು. ಅದಕ್ಕೆಲ್ಲ ಸಿಕ್ಕಾಬಿಟ್ಟು ಜಮೀನು ಕೊಟ್ಟಿದ್ದಾರೆ, ಬಿಲ್ಡಿಂಗ್ನು ಕಟ್ಟಿಕೊಟ್ಟಿದ್ದಾರೆ. ಅವೆಲ್ಲ ವಾಕ್ಫಣೆ, ಇವತ್ತು ಕೂಡ ವಾಕ್ಫೆ ಅಂತಾರೆ. ಆವಾಗ ಚಾಲು ಮಾಡಿದಂಥ 100, 200, 300, 400, 500, 600 ವರ್ಷದಿಂದ ಮಾಡಿದಂಥ ವಕ್ಫುಗಳು ಇದೆ, ಇವತ್ತು ಇದೆ, ದೇಶದಲ್ಲಿದೆ, ಕರ್ನಾಟಕದಲ್ಲಿದೆ. ಅದಾದ ನಂತರ ನೀವು ದಕ್ಷಿಣ ಕರ್ನಾಟಕ ಬಂದರೆ ಟಿಪ್ಪು ಸುಲ್ತಾನ್ ಅಪ್ಪ ಮಗ ಕೊಡ್ಕೊಂಡು ಭಾಳ ದಿವಸ ಆಳಲಿಲ್ಲ ಅವರು, ಮೂಡ್ಕೊಂಡು 1753ರಿಂದ 1799ರವರೆಗೆ ಅವರಿದ್ದರು. ಅದು 40 ವರ್ಷದಲ್ಲಿ ಏನು ಆಳಿದ್ರಲ್ಲ, ದೊಡ್ಡ ಪ್ರಮಾಣದಲ್ಲಿ ಅವರು ಮೈಸೂರು ರಾಜ್ಯನ ವಿಭಾಗ ಮಾಡಿದ್ರು. ಆ ಕಾಲದಲ್ಲಿ ಕೂಡ ಹೈದರ್ ಮತ್ತು ಟಿಪ್ಪು ಕಾಲದಲ್ಲಿ ಕೂಡ ಈ ಹಳೆ ಮೈಸೂರು ಪ್ರದೇಶದಲ್ಲಿ ಭಾಳಷ್ಟು ವಕ್ಫ್ಗಳಿದೆ. ನೀವು ಶ್ರೀರಂಗಪಟ್ಟಣಕ್ಕೆ ಹೋದರೆ ಅಲ್ಲಿನೇ ಟಿಪ್ಪು ಎಸ್ಟೇಟ್ ವಕ್ಫ್ ಅಂತಿದೆ. ಭಾಳ ದೊಡ್ಡದಿದೆ. ನಾನು ಮಂಡ್ಯ DC ಆಗಿದ್ದೆ, ಅದನ್ನೆಲ್ಲ ನಾನು ನೋಡಿದ್ದೀನಿ. ನನ್ನ ಟ್ರೈನಿಂಗ್ ಆಗಿದ್ದು ಬಿಜಾಪುರ ಜಿಲ್ಲೆಯಲ್ಲಿ 12 ವರ್ಷ ಆಲ್ಮಟ್ಟಿ ಒಂದು ಆಪರೇಷನ್ ಪ್ರಾಜೆಕ್ಟಿಗಿದ್ದಾಗ 12 ವರ್ಷ ಇದೆ ಅಲ್ಲಿ. ಭಾಳಷ್ಟು ನೋಡಿದ್ದೀನಿ ನಾನು ಬಿಜಾಪುರಲ್ಲಿ ವಕ್ಫುಗಳನ್ನು. ಅದೇ ರೀತಿ ನಿಜಾಮ್ ಶಾಹಿಗೆ ಸಂಬಂಧಪಟ್ಟಿದ್ದು ಅಂದರೆ ಹೈದರಾಬಾದ್ ನಿಜಾಮ್ ಸಂಬಂಧಪಟ್ಟು 4 ಜಿಲ್ಲೆಗಳಿದೆ, ನಿಮ್ಗೆ ಗೊತ್ತಿರಬೇಕಲ್ಲ. ಹಳೆಯದು ಗುಲ್ಬರ್ಗ 3 ಜಿಲ್ಲೆಗಳು, ಗುಲ್ಬರ್ಗ ಈಗಿನ ಅಂದರೆ ಹಳೆ ಗುಲ್ಬರ್ಗ, ಬೀದರ್, ರಾಯಚೂರು ನಿಜಾಮ್ ಶಾಹಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಕೂಡ ಅವನು ಕೂಡ ವಾಕ್ಫಂಡ್ ಮಾಡಿದ್ದಾನೆ. ನೀವು ಸಾಲಾರ್ ಜಂಗ್ ಮ್ಯೂಸಿಯಂ ಕೇಳಿರ್ಬೋದು ಹೈದರಾಬಾದ್ನಲ್ಲಿ. ಸಾಲಾರ್ ಜಂಗ್ನೇ ಕೊಪ್ಪಳದ ನವಾಬಾಗಿದ್ದರು. ಕೊಪ್ಪಳದಲ್ಲಿ ಅವ್ರ ವಕ್ಫ್ಗಳಿದೆ ಇವತ್ತು ಕೂಡ. ಅವ್ರ ಮನೆತನದ ಹಳೆ ಬಂಗ್ಲೆ ಅದು ಎಲ್ಲ ಇದು ಬೀಳು ಪರಿಸ್ಥಿತಿ ಇದೆ, ಇವತ್ತು ಇದೆ. ಸಾಲಾರ್ ಜಂಗ್ ಕರ್ನಾಟಕದ ಕೊಪ್ಪಳದ ನವಾಬ್ ಅವರು ಪ್ರಧಾನಮಂತ್ರಿನೂ ಆಗಿದ್ದರು. ಅವರು ಹೈದರಾಬಾದ್ಗೆ ಇರ್ತಾರೆ ಕೂಡ, ಅವರು ಮುಖ್ಯ ಇರೋದು ಕೊಪ್ಪಳನೇ. ಎಸ್ಟೇಟಲ್ಲಿ ಇಲ್ಲಿ ದುಡ್ಡು ಇಲ್ಲಿಂದ ಹೋಗ್ತಿತ್ತು ಅವ್ರಿಗೆ. ಭಾಳ ಸುಸಂಸ್ಕೃತ ಮನುಷ್ಯ, ಹೈಲಿ ಎಜುಕೇಟೆಡ್ ಕಲ್ಚರ್ ಮನುಷ್ಯ ಸಾಲಾರ್ ಜಂಗ್. ಆ ಮ್ಯೂಸಿಯಂ ಇವತ್ತು ವರ್ಲ್ಡ್ ಫೇಮಸ್, ಅದು ನೋಡಿದ್ರಲ್ಲ. ಸಾಲಾರ್ ಜಂಗ್ ಭಾಳ ಜನ ಗೊತ್ತಿಲ್ಲ ಅವರು ಕರ್ನಾಟಕದಲ್ಲಿದ್ದರು ಅಂತ ತಿಳ್ಕೊಂಡ್ಬಿಟ್ಟು. ಸೊ ಇವೆಲ್ಲ ಸ್ಥಳದಲ್ಲಿ ಕೊಪ್ಪಳದಲ್ಲಿ ಎಲ್ಲ ಕಡೆ ವಕ್ಫ್ಗಳಿದೆ, ವಕ್ಫ್ ಇದೆ, ಸಾಕಷ್ಟಿದೆ, ಸಾವಿರಾರಿದೆ. ಸೊ ವಕ್ಫ್ ಅಂದರೆ ಇದು. ಇಲ್ಲೇನಾಗಿದ್ರು ಅಂದರೆ ಈ ಮುಸಲ್ಮಾನರಿಗೆ ಸಂಬಂಧಪಟ್ಟ ಹಾಗೆ 1913 ಇವತ್ತಿಗೆ 120 ಎಷ್ಟು ವರ್ಷ ಆಯಿತು, 111 ವರ್ಷ ಆಯಿತು. ಹಿಂದೆ 111 ವರ್ಷದ ಹಿಂದೆ ಮೊದಲೇ ವಕ್ಫ್ ಕಾಯ್ದೆಯನ್ನು ಆಗಿನ ಭಾರತ ಸರ್ಕಾರ, ಬ್ರಿಟಿಷ್ ಸರ್ಕಾರ ರಚನೆ ಮಾಡಿದ್ರು 1913ರಲ್ಲಿ. ಮುಂದೆ ಅದನ್ನು ರಿವೈಸ್ ಮಾಡಿ 1924ರಲ್ಲಿ ಮತ್ತೆ ಅಮೆಂಡ್ಮೆಂಟ್ ಮಾಡಿದರು.
ಆನಂತರ ಮತ್ತೆ ಅಮೆಂಡ್ಮೆಂಟ್ ಮಾಡಿ 1955 ಮತ್ತೆ ಅಮೆಂಡ್ಮೆಂಟ್ ಮಾಡಿದರು. ಸೊ ನಿಮಗೆ 3 ವಕ್ಫ್ ಕಾಯ್ದೆಗಳು ಒಂದರ ಆಮೇಲೆ ಒಂದಾದ್ಮೇಲೆ ಮಾಡ್ಕೊತ ಇಂಪ್ರೂವ್ ಮಾಡ್ಕೊತ ಹೋದರು. 1913, 1924, 1954ವರೆಗೆ ಇತ್ತು. 1955ರಲ್ಲಿ ಮತ್ತೊಂದು ಕಾಯ್ದೆ ಪಾಸ್ ಮಾಡಿದರು, 3ನೇದು. ಆವಾಗ ಸ್ವಾತಂತ್ರ್ಯ ಬಂದಿತ್ತು. ಇದು ಸ್ವಾತಂತ್ರ್ಯ ಬಂದ ಮೇಲೆ ಹಳೇದು 1913, 1924 ಇದೆಲ್ಲ ಹಳೆ ಕಾಯ್ದೆಗಳು. ಸ್ವಾತಂತ್ರ್ಯ ಬಂದ ಮೇಲೆ ಆಗಿದ್ದು 1955 ಕಾಯ್ದೆ. ಅದನ್ನು ಮತ್ತೆ ಅಮೆಂಡ್ಮೆಂಟ್ ಮಾಡಿ 1995ರಲ್ಲಿ ಕಾಯ್ದೆ ಮಾಡಿದರು. 95 ಮೊನ್ನೆ ಒಂದು 30 ವರ್ಷದ ಹಿಂದೆ. ಸೊ ಒಂದು 21 ವರ್ಷದ ಹಿಂದೆ. ಈಗ ಅದನ್ನು ಅಮೆಂಡ್ ಮಾಡೋಕ್ಕೆ ಹೊರಟಿದ್ದಾರೆ. ಆ ಬಿಲ್ಲು ಇವಾಗ ಜಾಯಿಂಟ್ ಸೆಲೆಕ್ಟಿವ್ ಕಮಿಟಿ ಮುಂದೆ ಹೋಗಿಬಿಟ್ಟು ಒಂದು ಮಟ್ಟಿಗೆ ಬಂದಿದೆ. ಅದು ಪಾರ್ಲಿಮೆಂಟಿಗೆ ಇಂಟ್ರೊಡ್ಯೂಸ್ ಆಗಿ ಪಾಸ್ ಆದಮೇಲೆ ಅದು ಅಮೆಂಡ್ಮೆಂಟ್ ಬರ್ತದೆ. ಈಗ ಚರ್ಚೆ ಆಗ್ತಾ ಇರೋದು, ಈಗ ಅಮೆಂಡ್ಮೆಂಟ್ ಕಾಯ್ದೆಗೆ ಚರ್ಚೆ ಆಗ್ತಾ ಇರೋದು. 1995 ಕಾಯ್ದೆಯನ್ನು 2024ರಲ್ಲಿ ಅಮೆಂಡ್ ಮಾಡೋಕ್ಕೆ ಬಿಲ್ ಏನು ಮಾಡಿದ್ದಾರೆ. ಆ ಬಿಲ್ ಪ್ರೆಸೆಂಟ್ ಆದಮೇಲೆ ಭಾಳಷ್ಟು ಕೋಲಾಹಲ ಉಂಟಾಯಿತು ಪಾರ್ಲಿಮೆಂಟ್ನಲ್ಲಿ. ಆವಾಗ ಅದನ್ನು ಒಂದು ಸೆಪ್ರೇಟ್ ಕಮಿಟಿ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಕಮಿಟಿ ಕಾಣುತ್ತೆ. ಆ ಸ್ಟ್ಯಾಂಡಿಂಗ್ ಕಮಿಟಿಯವರು ಏನೇನೋ ಪ್ರೊಸೆಸ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಮುಂದೆ ಬಿಲ್ ಇಂಟ್ರೊಡ್ಯೂಸ್ ಆಗಬೇಕು, ನೆಕ್ಸ್ಟ್ ಸೆಷನ್ ಮಾಡಿದ್ರೆ ಮಾಡ್ಬೋದು ಅವರು. ಸೊ ಅಲ್ಲಿಗೆ ನಿಂತಿದೆ. ಈಗ ಸದ್ಯಕ್ಕೆ ಈ ಚರ್ಚೆ ಶುರುವಾಗಿರುವಂಥದ್ದು ಅಥವಾ ಕೇಂದ್ರ ಸರ್ಕಾರ ತಿದ್ದುಪಡಿ ತರಲಿಕ್ಕೆ ಕೊಡ್ತಲ್ಲ, ಅದರ ಹಿನ್ನೆಲೆಯಲ್ಲಿ ರಾಜ್ಯದಲ್ಲೂ ಕೂಡ ವಿವಾದ ಬರ್ತಾ ಇದೆ. ಅಂದರೆ ಯಾವಾಗ ವಫ್ನ ಅಧಿಕಾರವನ್ನು ಅಧಿಕಾರಿಗಳ ಕೈಗೆ, ಜಿಲ್ಲಾಧಿಕಾರಿಗಳ ಕೈಗೆ ಕೊಡುವಂತಹ ಒಂದು ತೀರ್ಮಾನ ಇನ್ನೂ ಅಮೆಂಡ್ಮೆಂಟ್ ಆಗಿಲ್ಲ ಅಥವಾ ಆ ಥರದ್ದೊಂದು ಚರ್ಚೆ, ಆ ಥರ ಚರ್ಚೆಯಲ್ಲಿ ನಡಿಬೇಕಾದ್ರೆ ರಾಜ್ಯ ಸರ್ಕಾರ ಏನು ಮಾಡ್ತು, ಕೇಂದ್ರ ಸರ್ಕಾರದ ಈ ತೀರ್ಮಾನ, ಈ ಏನು ಮಸೂದೆ ಇದೆಯಲ್ಲ, ತಿದ್ದುಪಡಿ ಮಸೂದೆ, ಇದಕ್ಕೆ ವಿರುದ್ಧವಾಗಿ ಆದೇಶಗಳನ್ನು ಅಥವಾ ನೋಟಿಸ್ಗಳನ್ನು ಕೊಡಲಿಕ್ಕೆ ಹೊರಟಿತು ಅಂತ. ಅಂದರೆ ಕೇಂದ್ರ ಸರ್ಕಾರದ ನಿರ್ಧಾರದ ನಂತರವೇ ನೋಟಿಸ್ಗಳನ್ನು ಕೊಡಲಿಕ್ಕೆ ಹೊರಟಿತು, ವಫ್ ಭೂಮಿಗಳನ್ನು ಮರು ವಾಪಸ್ ಪಡೆಯುವಂಥ ಪ್ರಕ್ರಿಯೆಗೆ ಹೊರಡಿತು ಅಂತ. ಇದು ನಿಜವಾ ಅಥವಾ ಮೊದಲಿಂದಲೂ ನಡೀತಾ ಇತ್ತಾ ಅಂತ? ಮೊದಲೇ ನಡೀತಾ ಇತ್ತು. ಈಗ ಅಬ್ದುಲ್ ನಜೀರ್ ಸಾಹೇಬರು ವಕ್ಫ್ ಮಿನಿಸ್ಟರ್ ಆಗಿದ್ದರು. ನಾನು ಅವಾಗ ಮಂಡ್ಯ DC ಆಗಿದ್ದೆ. ಆ ಕಾಲದಲ್ಲಿ ಭಾಳಷ್ಟು ಕಡೆ ಎಲ್ಲ ಜಿಲ್ಲೆಗಳಲ್ಲಿ ವಕ್ಫ್ ಪ್ರಾಪರ್ಟಿ ಈಗ ಏನಿದೆ ಹೇಳ್ಬಿಡ್ತೀನಿ ಕಾಯ್ದೆ ಹಿನ್ನೆಲೆ. ಈ ವಕ್ಫ್ ಬೋರ್ಡು, ವಕ್ಫ್ ಮಂಡಳಿ ಅಂತೇನು ಹೇಳಿದ್ರಲ್ಲ, ಅದು ರಾಜ್ಯ ಸರ್ಕಾರದ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಮಂಡಳಿ. ಅದನ್ನು ಮಾಡಬೇಕಾಯ್ತಂದರೆ ನಾನು ಆಗಲೇ ನಿಮಗೆ ಹೇಳಿದೆ, 1955 ಕಾಯ್ದೆ, 1995 ಕಾಯ್ದೆ. ಆ ಕಾಯ್ದೆ ಕೆಳಗಡೆ 3 ಮುಖ್ಯ ಅಂಶಗಳನ್ನು ಮಾಡಿದರು. ವಕ್ಫ್ ಕೌನ್ಸಿಲ್ ಅಂತ ಇದೆ ಇಡೀ ದೇಶಕ್ಕೇ. ವಕ್ಫ್ ಕೌನ್ಸಿಲ್ ಇದು ಸೆಂಟ್ರಲ್ ಕಾಯ್ದೆ, ಇದು ಪಾರ್ಲಿಮೆಂಟಿನ ಕಾಯ್ದೆ, ರಾಜ್ಯದಲ್ಲ. ಅದರ ಕೆಳಗಡೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ವಕ್ಫ್ ಕೌನ್ಸಿಲ್ ಇದೆ, ಇಡೀ ಆಲ್ ಇಂಡಿಯಾ ವಕ್ಫ್ ಕೌನ್ಸಿಲ್ ಇದೆ ಅಲ್ಲಿ. ಅದರ ಕೆಳಗಡೆ ಪ್ರತಿಯೊಂದು ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ವಕ್ಫ್ ಮಂಡಳಿನ ಮಾಡ್ಕೊಂಡಿದ್ದೇವೆ. ಕರ್ನಾಟಕದಲ್ಲಿ ಅದು ವಕ್ಫ್ ಬೋರ್ಡ್, ಕರ್ನಾಟಕ ಸ್ಟೇಟ್ ವಕ್ಫ್ ಬೋರ್ಡ್ ರೂಲ್ಸ್ ಇದೆ, ಕಾಯ್ದೆ ಅಲ್ಲ. ಕಾಯ್ದೆ ಸೆಂಟ್ರಲ್ ಕಾಯ್ದೆ. ರೂಲ್ಸು ದಿ ಕರ್ನಾಟಕ ವಕ್ಫ್ ಬೋರ್ಡ್ ರೂಲ್ಸ್ ಇದೆ. ಆ ರೂಲ್ಸ್ ಕೆಳಗಡೆ ಮಾಡ್ತಾರೆ. ಅದಕ್ಕೆ ಕೆಲವು ಜನ ಎಲೆಕ್ಟೆಡ್ ಇರ್ತಾರೆ, ಕೆಲವು ಜನ ನಾಮಿನೇಟೆಡ್ ಇರ್ತಾರೆ, ಅಲ್ಲಿ ಸ್ಕಾಲರ್ಸ್ ಇರ್ತಾರೆ, ಕೆಲವು MP MLAಗಳು ಇರ್ತಾರೆ ವಕ್ಫ್ ಬೋರ್ಡಿಗೆ ಮೆಂಬರ್ಸ್ ಆಗಿ. ಅದು ಮಾಡೋಕ್ಕೆ ಒಂದು ರೂಲ್ ಕೊಟ್ಟಿದ್ದಾರೆ. ಆ ಪ್ರಕಾರ MP ಗಳು MLAಗಳು 1-2-3 ಮಂದಿ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ, ದೊಡ್ಡ ಸ್ಕಾಲರ್ಸ್ ಇರ್ತಾರೆ. ಬಟ್ ಅವರೆಲ್ಲರೂ ಮುಸ್ಲಿಮ್ರು ಆಗಬೇಕಂತ ಹಳೆ ಕಾಯ್ದೆ ಈಗಿರೋದು. ಈಗ ಇವ್ರೇನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ, ಮುಸ್ಲಿಮ್ರು ಇರಬೇಕಲ್ಲ, ಮೆಜಾರಿಟಿ ಬೇರೆ ನಾನ್ ಮುಸ್ಲಿಮ್ ಹಾಕಬೇಕಂತ ಇವರೊಂದು ಪ್ರಪೋಸಲ್ ಇರೋದು. ಅದು ಕಾಂಟ್ರವರ್ಷಿಯಲ್ ಇದೆ. ಯಾಕಂದರೆ ವಕ್ಫ್ ಇರೋದು ಮುಸಲ್ಮಾನರಿಗೆ, ಮುಸಲ್ಮಾನರೇ ಮಾಡ್ತಕ್ಕಂಥದ್ದು. ಇವರು ಅದನ್ನು ಬಿಟ್ಬಿಟ್ಟು ಮುಸಲ್ಮಾನರ ಪ್ರಾಪರ್ಟಿ ಮೇಲೆ ನಾನ್ ಮುಸಲ್ಮಾನರ ತುರುಕ್ತೀವಿ ಅಂತ ಹೊರಟಿದ್ದು. ಅದು ನಮ್ಮ ಭಾರತದ ಸಂವಿಧಾನದ 26ನೇ ಪರಿಚ್ಛೇದದ ಉಲ್ಲಂಘನೆ ಆಗುತ್ತದೆ. ಯಾಕಂದರೆ ನಮ್ಮ 25ನೇ ಪರಿಚ್ಛೇದದಲ್ಲಿ, ಸಂವಿಧಾನದ 25ನೇ ಪರಿಚ್ಛೇದ ಏನು ಹೇಳಿದೆ ಅಂದರೆ, ಭಾರತ ದೇಶದ ಈ ಸೀಮೆಯೊಳಗೆ ಬಂದು ವಾಸಿಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದಂಥ ಧರ್ಮವನ್ನು ಟು ಪ್ರಾಕ್ಟೀಸ್, ಟು ಪ್ರೊಫೆಸ್ ಆ್ಯಂಡ್ ಟು ಪ್ರೊಪಗೇಟ್, 3 ಶಬ್ದ ಉಪಯೋಗ ಮಾಡ್ತಾರೆ. ಆಚರಿಸಲಿಕ್ಕೆ, ಅದನ್ನು ಬೋಧನೆ ಮಾಡಲಿಕ್ಕೆ, ಅದನ್ನು ವೃದ್ಧಿಗೊಳಿಸಲಿಕ್ಕೆ ಅವರಿಗೆ ಅಧಿಕಾರ ಇದೆ, ಫಂಡಮೆಂಟಲ್ ರೈಟ್ ಇದೆ. ಕೆಲವು ಕಂಡೀಷನ್ಸ್ ಇದೆ ಇರಲಿ, ಬಟ್ ಇದು ರಿಲಿಜಿಯಸ್ ರೈಟ್, ಫಂಡಮೆಂಟಲ್ ರೈಟ್ ಇದೆ. ಈಗ ಅದರ ಕೆಳಗಡೆ 26ನೇ ಪರಿಚ್ಛೇದದಲ್ಲಿ ಏನು ಹೇಳ್ತದೆ ಅಂದರೆ, ಪ್ರತಿಯೊಂದು ಧಾರ್ಮಿಕ ಗುಂಪಿನವರು ತಮ್ಮದೇ ಆದಂಥ ಧಾರ್ಮಿಕ ಸಂಸ್ಥೆಗಳನ್ನು, ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಕೊಳ್ಬೋದು, ನಡೆಸ್ಬೋದು, ಮ್ಯಾನೇಜ್ಮೆಂಟ್ ಮಾಡ್ಬೋದು ಅಂತಿದೆ. ಹಾಗೆ ಮಾಡಿದಂಥ ವಕ್ಫ್ಗಳು ಈ ವಕ್ಫ್ ಕಾಯ್ದೆ ರೆಗ್ಯುಲೇಟ್ ಮಾಡೋಕ್ಕೆ ಇರೋದು. ವಕ್ಫ್ ಬೋರ್ಡ್ಗಳು ರಾಜ್ಯ ಮಟ್ಟದಲ್ಲಿರ್ತಕ್ಕಂಥದ್ದು, ವಕ್ಫ್ ಕೌನ್ಸಿಲ್ ರಾಷ್ಟ್ರ ಮಟ್ಟದಲ್ಲಿರ್ತಕ್ಕಂಥದ್ದು. ಈಗ ಅದನ್ನು ಅಮೆಂಡ್ ಮಾಡೋಕ್ಕೆ ಹೊರಟ್ರೆ ನೀವು ಆರ್ಟಿಕಲ್ 26 25 ಅಮೆಂಡ್ ಮಾಡಬೇಕಾಗತ್ತೆ.
ಆದರೆ ಮುಸಲ್ಮಾನರಿಗೆ ಅಷ್ಟೇ ಮಾಡೋಕ್ಕೆ ಬರೋದಿಲ್ಲ. ಈ ದೇಶದಲ್ಲಿ ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಸಿಗಳಿದ್ದಾರೆ, ಬೌದ್ಧರಿದ್ದಾರೆ, ಸಿಖ್ರಿದ್ದಾರೆ, ಜೈನರಿದ್ದಾರೆ, ಲಿಂಗಾಯತರಿದ್ದಾರೆ, ಒಂದು ಹಿಂದೂಗಳು ಇದ್ದಾರೆ, ವೈದಿಕರು ಇದ್ದಾರೆ. ಇವರು ಎಲ್ಲರಿಗೂ ಅನ್ವಯ ಆಗುವಂಥ ಅದು ಆರ್ಟಿಕಲ್ ಇದೆ, ಏನದು ಸಂವಿಧಾನದ ಪರಿಚಯದ 25-26. ಅವನ್ನೆಲ್ಲನೂ ಹೇಗೆ ಇವನು ಐಸೋಲೇಟ್ ಮಾಡಿ ಮುಸಲ್ಮಾನರಿಗೆ ಅಷ್ಟೇ ಮಾಡ್ತಾರೆ ಅನ್ನೋದು ಒಂದು ವಿಚಿತ್ರವಾದಂಥ ಪ್ರಶ್ನೆ. ಅದಕ್ಕೆ ಹೇಗೆ ಉತ್ತರ ಕೊಡ್ತಾರೆ ನೋಡೋಣ ಮುಂದೆ. ಈಗ ಅಮೆಂಡ್ಮೆಂಟ್ ಇರೋದು ಹಾಗೆ. ಈಗ ಅದರಲ್ಲಿ ಏನು ಮೆಜಾರಿಟಿ ಎಲ್ಲ ವಕ್ ಮೆಂಬರ್ಸು, ಬೋರ್ಡ್ ಮೆಂಬರ್ಸು ಮುಸಲ್ಮಾನರೇ ಇರ್ತಕ್ಕದ್ದು ಅಂತ ನೇಮ ಇದೆ. ಅದನ್ನು ಇವರು ಬದಲಿ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನ್ ಮುಸ್ಲಿಮ್ಸ್ ಹಾಕ್ಬೋದು, ಅವರೇ ಮೆಜಾರಿಟಿ ಇರಬೇಕು ಅಂತ. ಇದು ಒಂದು ಅವ್ರು ಮಾಡೋಕ್ಕೆ ಕೊಟ್ಟಿದ್ದು. ಎರಡನೇದೇನಿದೆ ಅಂದರೆ ಇಲ್ಲಿವರೆಗೆ ವಾಕ್ಫ್ ಟ್ರಿಬ್ಯುನಲ್ಸ್ ಇದು, ಅಂದರೆ ಸಿವಿಲ್ ಕೋರ್ಟ್ ಇದ್ದಾಗೆ. ಅಲ್ಲಿ ಏನಾದ್ರು ಆಸ್ತಿ ಡಿಸ್ಪ್ಯೂಟ್ ಬಂದರೆ ನೀವು ಟ್ರಿಬ್ಯುನಲ್ಗೆ ಹೋಗಬೇಕಾಗಿತ್ತು. ಈಗ ಬೇರೆ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಟ್ರಿಬ್ಯುನಲ್ ಎಲ್ಲ ತೆಗೆದುಬಿಟ್ಟು ಕಲೆಕ್ಟರ್ DC ಆದಾಗ ಕೊಡ್ತಾಯಿದ್ದಾರೆ. ಇನ್ನೂ ಕೊಟ್ಟಿಲ್ಲ, ಕೊಡಬೇಕಂತಿದೆ. ಆದರೆ ಈ ವಕ್ಫ್ ಅಂತಿದೆಯಲ್ಲ, ವಕ್ಫ್ ಬೋರ್ಡ್ ಅಂತಿದೆ ರಾಜ್ಯ ಮಟ್ಟದಲ್ಲಿ. ಆ ವಕ್ಫ್ ಬೋರ್ಡು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕ್ಫ್ಗಳ ಆಡಳಿತವನ್ನು ಒಂದು ನಿಯಂತ್ರಣ ಮಾಡೋದು ಅಥವಾ ಸೂಪರ್ವಿಷನ್ ಮಾಡೋ ಅಧಿಕಾರ ಅವ್ರಿಗಿದೆ. ಯಾರಿಗೆ? ವಕ್ಫ್ ಬೋರ್ಡಿಗೆ. ಕಾಯ್ದೆ ಕೆಳಗಡೆ, ಅದು ಸೆಂಟ್ರಲ್ ಕಾಯ್ದೆ, ಅದು ಕೆಳಗೆ ರೂಲ್ಸ್ ಇದೆ ಸ್ಟೇಟದು, ಅದು ಮಾಡ್ತಾರೆ. ಹೀಗೆ ಅನೇಕ ಸಲ ರಾಜ್ಯ ಸರ್ಕಾರ ಅಬ್ದುಲ್ ನಜೀರ್ ಸಾಹೇಬ್ ಇದ್ದಾಗಂತೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ವಕ್ಫ್ ಆಸ್ತಿನ ರಿಜಿಸ್ಟರ್ ಮಾಡೋದು. ಕಾಯ್ದೆಯಲ್ಲಿ ಏನಿದೆ ಅಂದರೆ, ಈಗ ಇರ್ತಕ್ಕಂಥ ಕಾಯ್ದೆಯಲ್ಲಿ ವಕ್ಫ್ ಪ್ರಾಪರ್ಟಿ ಎಲ್ಲೇ ರಿಜಿಸ್ಟರ್ ಆಗಬೇಕದು ಕಂಪಲ್ಸರಿ ಅಂತ ಇದೆ. ಸೊ ಈಗ ಮೊದಲೇ ಇದೆ ಕಾಯ್ದೆ, ಹೊಸದಿಲ್ಲ. 1995 ಮೊದಲು ಇತ್ತು, ಆಮೇಲೆ ಇದೆ ಅದು ಕಂಪಲ್ಸರಿ ರಿಜಿಸ್ಟರ್ ಆಗಬೇಕಂತ. ಆವಾಗ ಮಾಡೋಕ್ಕೆ ಹೋದರೆ ಕೆಲವು ವಕ್ಫ್ ರಿಜಿಸ್ಟರ್ ಆಗಿಲ್ಲ. ಹಳ್ಳಿ ಒಳಗಿರ್ತಾರೆ, ಆ ಮುಸಲ್ಮಾನರಲ್ಲಿ ಅಲ್ಲಿ ಶಿಕ್ಷಣ ಕಡಿಮೆ, ಸಾಕ್ಷರತೆಯೂ ಕಡಿಮೆ, ಓವರಾಲ್ ಶಿಕ್ಷಣವೂ ಕಡಿಮೆ. ಇದರ ಅವರಲ್ಲಿ ದೊಡ್ಡ ಶ್ರೀಮಂತರು ಇರ್ತಾರೆ, ಅತಿ ಬಡವರು ಇರ್ತಾರೆ, ಮಧ್ಯಮ ವರ್ಗ ಬಹಳ ಕಡಿಮೆ ಮುಸಲ್ಮಾನರಲ್ಲಿ. ಸೊ ಹೀಗಿರೋದ್ರಿಂದ ಕೆಳಗಡೆ ಎಲ್ಲ ನಮ್ಮ ಊರಲ್ಲೇನೆ ಸ್ವಂತ ಹೇಳಬೇಕಾದ್ರೆ ಒಂದು 10-14 ವಕ್ಫ್ ಪ್ರಾಪರ್ಟಿಗಳಿದೆ ನಮ್ಮ ಊರಲ್ಲೇನೆ. ಭಾಳ ಜನರು ಅದು ಗೊತ್ತೇ ಇಲ್ಲ ಏನು ಮಾಡಬೇಕು ಅಂತ ಹೇಳ್ಕೊಂಡು ಸ್ವಂತ ಆಸ್ತಿ ಅಂತ ತಿಳ್ಕೊಂಡಿದ್ದಾರೆ. ಅವರು ಮ್ಯಾನೇಜರ್ಗೆ ಮುತವಳ್ಳಿ ಅಂತಾರೆ, ಅವ್ರು ಮಾಡ್ಕೊಂಡು ಹೋಗಿರ್ತಾರೆ. ಸೊ ಅವಲ್ಲಿ ತಾವು ಡಿವೈಡ್ ಆಗಿ ಅವ್ರ ಅಪ್ಪನ ಆಸ್ತಿ ಇದ್ದಂಗೆ ಭಾಗ ಮಾಡ್ಕೊಂಡಿದ್ದಾರೆ, ಜಗಳಿದೆ ಅದರೆಲ್ಲ, ಅವೆಲ್ಲ ನಡೀತವೆ. ವಕ್ಫ್ ಬೋರ್ಡ್ ಕಂಟ್ರೋಲ್ ಮಾಡ್ತಾರೆ. ಈಗ ಇವರು ಹೇಳೋದೇನೆಂದರೆ, ವಕ್ಫ್ ಯಾವುದೋ ಒಂದು ಆಸ್ತಿಗೆ ವಕ್ಫ್ ಅಂತ ತಿಳ್ಕೊಂಡು ಅವ್ರು ಕ್ಲೇಮ್ ಮಾಡಿದರೆ, ಈಗ ನೀವು ವಕ್ಫಿನ ಮ್ಯಾನೇಜರು ಮುತವಳ್ಳಿ, ನಿಮ್ಮ ಮೇಲೆ ಡಿಸ್ಟ್ರಿಕ್ಟ್ ವಾರ್ಡ್ ಕಮಿಟಿ ಇರ್ತದೆ, ಅದ್ರ ಮೇಲೆ ಅವ್ರದ್ದು ಸ್ಟೇಟ್ ಮಟ್ಟದಲ್ಲಿ ಅವ್ರದ್ದು ಸ್ಟೇಟ್ ಬೋರ್ಡ್ ಇರ್ತದೆ. ಅವರೆಲ್ಲ ಇಂಥ ಆಸ್ತಿ ಇದೆ ನಿಮ್ಮದು, ಅಳತೆ ಮಾಡ್ಕೊಂಡ್ಬಿಟ್ಟು ಅದನ್ನ ರಿಜಿಸ್ಟರ್ ಮಾಡಿಸಿ ಅಂತ ಅವ್ರು ಹೇಳಿದ್ರು ಅಂದರೆ ಮಾಡಬೇಕಾಗತ್ತೆ. ಹಾಗೆ ಮಾಡಬೇಕಾದ್ರೆ ಇವ್ದು ಆಸ್ತಿ ಹೌದಲ್ಲೋ ಅಂತ ಬಂದಾಗ ಕನ್ಸರ್ನ್ ಜನ ಹೋಗಿ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಅಳತೆ ಮಾಡಬೇಕು. ಆ ಅಳತೆ ಮಾಡೋಕ್ಕೆ ನೋಟಿಸ್ ಕೊಟ್ಟಿರ್ಬೋದು, ನನಗೆ ಗೊತ್ತಿಲ್ಲ ಕೊಟ್ಟಿದ್ರಿಲ್ಲ ಅಂತ. ನಾನು ನಿಮ್ಮ ಹಾಗೆ ನ್ಯೂಸ್ ಪೇಪರ್ ನೋಡಿ ಕೇಳಿದ್ದೀನಿ, ಅವ್ರು ಕೊಟ್ಟಿರ್ಬೋದು, ಅದ್ರಾಗ ಏನೂ ದೊಡ್ಡ ತಪ್ಪಿಲ್ಲ. ಭಾಳ ಕಾಂಗ್ರೆಸ್ ಸರ್ಕಾರನೇ ಕೊಡ್ತಾ ಇದೆ ಅಂತ ವಾದ ಸರ್. ಹಾಗೆ ಅಬ್ದುಲ್ ನಜೀರ್ ಸಾಹೇಬ್ರು ಯಾವ ಸರ್ಕಾರದಲ್ಲಿದ್ದರು? ಕಾಂಗ್ರೆಸ್ ಇದ್ದಾಗ. ಆಮೇಲೆ ಅನೇಕ ಜಗಳ ಆಗಿತ್ತಲ್ಲ ಆ ಕಾಲದಲ್ಲಿ, ಇದು ನಿರಂತರವಾಗಿ ನಡೀತಾ ಇದೆ. BJP ಕಾಲದಲ್ಲಿ ಕೂಡ ಅನೇಕ ಪ್ರಾಪರ್ಟಿ ಡಿಸ್ಪ್ಯೂಟ್ ನಡೀತದೆ ಹೊಕ್ಕದು. ಆವಾಗ ಇವ್ರು ಏನು ಮಾಡ್ತಿದ್ರು, ಅವರು ರದ್ದು ಮಾಡಿದ್ರ. ಯಡಿಯೂರಪ್ಪನವರು 5-6 ಸಲ ಆಗಿದ್ದರು, ಬೊಮ್ಮಾಯಿ ಅವರು ಇದ್ದರು, ಜಗದೀಶ್ ಶೆಟ್ಟರ್ ಇದ್ದರು, ಸದಾನಂದ ಗೌಡ್ರು ಇದ್ದರು, ಸದಾನಂದ ಗೌಡ್ರ ವಕೀಲರು ಅವರೆಲ್ಲ ರದ್ದು ಮಾಡಿಬಿಟ್ರೆ ಇದನ್ನೆಲ್ಲ. ಅವಾಗ ಜಗಳ ಇರ್ತಿರ್ಲಿಲ್ವಾ? ಹಾಂ ಸರ್, ಈಗ ಮುಖ್ಯವಾಗಿ ಕಾಣುವಂಥದ್ದು ವಕ್ಫ್ ಮತ್ತು ಭೂ ಸುಧಾರಣಾ ಕಾಯ್ದೆ ಮತ್ತು ಇನಾಮ್ ಕಾಯ್ದೆ, ಈ ಮೂರರ ಸಂಬಂಧ ಒಂದು ಸ್ವಲ್ಪ ಸಂಕೀರ್ಣವಾಗಿದೆ, ಜನಗಳಿಗೆ ಅರ್ಥ ಆಗ್ತಿಲ್ಲ ಅಂತ. ಹೌದು, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ದು. ಇನಾಮ್ ಅಬಾಲಿಷನ್ ಕಾಯ್ದೆ ಬಂತು. ಇನಾಮ್ ಅಬಾಲಿಷನ್ ಅಂದರೆ, ಈ ಇನಾಮ್ಗಳಲ್ಲಿ 14-15 ಥರ ವಿಮಾನಗಳಿದೆ. ಅದು ವಿಮಾನ ಅಬಾಲಿಷನ್ ಬರ್ತಾಯಿಲ್ಲ. ಇನಾಮದಲ್ಲಿ ಒಂದು ಇನಾಮಲ್ಲ, ಸರ್ಟನ್ ಇನಾಮ್ಸ್ ಅಬಾಲಿಷನ್ ಕಾಯ್ದೆ ಅಂತಿದೆ. ಕೆಲವು ಇನಾಮಗಳನ್ನು ರದ್ದು ಮಾಡೋ ಕಾಯ್ದೆ ಇದೆ. ರಿಲೀಜಿಯಸ್ ಇನಾಮ್ಗಳಿದೆ, ಸರ್ವಿಸ್ ಇನಾಮ್ಸ್ ಇದೆ. ಸರ್ವಿಸ್ ಇನಾಮ್ಸ್ ಅಂದರೆ ನಿಮ್ದು ಯಾವರು? ನಮ್ಮದು ಗುಬ್ಬಿ ತುಮಕೂರು. ಈ ತುಮಕೂರು ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಹೆಸರುಗಳಿದೆ. ಈಗ ಏನಪ್ಪ, ನಿಮಗಲ್ಲಿ ಪಟೇಲರು ಅಂತಿದ್ರು, ಶಾನ್ ಬೋಗ್ರು ಅಂತಿದ್ರು. ಶಾನ್ ಬೋಗ್ರು ಅಂದರೆ ಇವತ್ತಿನ ತಲಾಟಿ ಅಥವಾ ಈಗಿನ ವಿಲೇಜ್ ಅಕೌಂಟೆಂಟ್. ಹಿಂದೆ ಅವ್ರು ಶಾನ್ ಬೋಗ್ರು ಅಂತಿದ್ರು. ಆ ಶಾನ್ ಬೋಗ್ರು ಇದು ಕೈಂಡ್ ಆಫ್ ದತ್ತಿ, ಅವ್ರು ಜಮೀನು ಕೊಡ್ತಿದ್ರು, ಸಂಬಳ ಕೊಡ್ತಿರ್ಲಿಲ್ಲ. ನೀರುಗಂಟಿ ಅಂತಿದ್ರು, ನೀರು ಬಿಡೋರು. ಕುಳುವಾರಿ ಅಂತ ಇರ್ತಿದ್ರು. ಕುಳುವಾರಿ, ನೀರುಗಂಟಿ, ಶಾನ್ ಭೋಗ, ಆಮೇಲೆ ಇನ್ನೊಂದಷ್ಟು ಇದಾವೆ ಸರ್ವಿಸ್. ಇವೆಲ್ಲ ಸರ್ವಿಸ್ ಇನಾಮ್ಸು. ಏನು ಚಿಕ್ಕಮಗಳೂರು ಶೃಂಗೇರಿ ಇದೆಯಲ್ಲ, ಶೃಂಗೇರಿನ ಫುಲ್ ಶೃಂಗೇರಿ ತಾಲೂಕು ಒಂದು ಜಾಗೀರಾಗಿತ್ತು. ಅದು ಟೆಂಪಲ್ಗೆ ಕೊಟ್ಟಿದ್ದು, ಅದು ಭಾಳಷ್ಟು ಆಸ್ತಿ ಟೆಂಪಲ್ಗೆ ಕೊಟ್ಟಿದ್ದು ರಿಲೀಜಿಯಸ್ ಇನಾಮ್ಸು. ಹಾಗೆ ಇನಾಮ್ ಅನ್ನೋದು ಹಿಂದೂಗಳಲ್ಲಿ ಅಥವಾ ವೈದಿಕರಲ್ಲಿ ಅಂತ ಇಟ್ಕೊಳ್ಳಿ,
ವೈದಿಕ ಧರ್ಮದಲ್ಲಿ ಇದ್ದಂಥ ಒಂದು ಪದ್ಧತಿ ಇದು ಈಕ್ವಲ್ ಅಂತ ಹೇಳ್ಬೋದು. ಆದರೆ ಇಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಬಂದಾಗ ಅವನ್ನೆಲ್ಲ ರದ್ದು ಮಾಡಿದ್ರು. ಈ ಧಾರ್ಮಿಕ ವಿಷಯ ಬಂದಾಗ ಅವರು ಒಂದು 2 ಯೂನಿಟ್ ಅಂದರೆ 20 ಎಕರೆ ಜಮೀನು ಇಟ್ಕೊಳ್ಬೋದು. ಉಳಿದ ಜಮೀನು ಯಾರು ಮಾಡ್ತಾರೆ ಅವ್ರಿಗೆ ಹೋಗ್ಬಿಡ್ತು. ಎಷ್ಟು ಲಿಮಿಟ್ ಇತ್ತು ಅಷ್ಟು ಲಿಮಿಟ್ ಜಮೀನು ಉಂಟ್ಕೊಂಡಿದ್ದಾರೆ ಇವತ್ತು ಕೂಡ. ಫಾರ್ ಎಕ್ಸಾಂಪಲ್ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ 16,000 ಎಕರೆ ಜಮೀನಿತ್ತು, ಬೇರೆ ಬೇರೆ ಕೊಟ್ಟಿದ್ದು. ಆಂಧ್ರ ಪ್ರದೇಶದಲ್ಲಿತ್ತು, ರಾಯಚೂರಲ್ಲಿತ್ತು. ನಾನು ಬಳ್ಳಾರಿ ಡಿ ಸಿ ಆಗಿದ್ದಾಗ ಅಲ್ಲಿ ಬಳ್ಳಾರಿ ಏರಿಯಾದಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠದ ಭಾಳಷ್ಟು ಆಸ್ತಿ ಇತ್ತು. ಈಗೆಲ್ಲ ಹೋಗಿದೆ, ಟೆನೆನ್ಸಿಯಲ್ಲಿ ಹೋಗಿದೆ. ಅದು ಟೆನೆನ್ಸಿ ಅಪ್ಲೈ ಆಯಿತು, ಸರ್ಪಸ್ ಲ್ಯಾಂಡ್ ಅಪ್ಲೈ ಆಯಿತು. ಯಾರಿಗೆ? ಹಿಂದೂಗಳಿಗೆ. ವಕ್ಫಿಗೆ ಮಾಡಲಿಲ್ಲ ಅವರು. ಗೊತ್ತಾಯ್ತಾ? ಈಗ BJPಗೂ ಗ್ರೌಜ್ ಇರೋದು ಇದು. ನೀವು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟು, ಲ್ಯಾಂಡ್ ಸೀಲಿಂಗ್ ಆ್ಯಕ್ಟು, ಸರ್ಪಸ್ ಲ್ಯಾಂಡ್ ಆ್ಯಕ್ಟ್ ಈ ಕಾಯ್ದೆಗಳನ್ನು ಕೇವಲ ಹಿಂದೂ ಜಮೀನುಗಳಿಗೆ ಅಷ್ಟೇ ಮಾಡಿದ್ರೆ ಮುಸಲ್ಮಾನರು ಯಾಕೆ ಮಾಡಲಿಲ್ಲ ಅಂತ ಕೇಳೋ ರೀತಿ ಇದು. ಓಕೆ, ಅಂದರೆ ಈಗ ಗೊತ್ತಿರೋ ಗೊಂದಲ ಏನಂದ್ರೆ ಸರ್, ಗೊಂದಲ ಏನಿಲ್ಲ, ಅವ್ರಿಗೆ ಅಪ್ಲೈ ಆಗಲ್ಲ ಅಂತ ಹೇಳಿಬಿಟ್ರು ಇಷ್ಟೇ. ಅಪ್ಲೈ ಆಗಲ್ಲ ಅಂತ. ಬಟ್ ಈಗ ವಕ್ಫ್ನ ಭೂಮಿಯನ್ನು ಕೆಲವೊಬ್ರು ಅದನ್ನ ಉಳುಮೆ ಮಾಡ್ತಿರೋಂಥದ್ದಿದೆ, ಇದೆ, ಸಾಕಷ್ಟಿದೆ. ಅದು ಸುಮಾರು ಒಂದು 15-20% ವಕ್ಫ್ ಪ್ರಾಪರ್ಟಿ ಉಳುಮೆ ಮಾಡೋದಂಥದ್ದೇ ಇದೆ. ಆಮೇಲೆ ಒಂದಷ್ಟು ಬಿಲ್ಡಿಂಗ್ಗಳಿದೆ, ಒಂದಷ್ಟು ಓಪನ್ ಬೈಲಿದೆ. ಅದರಲ್ಲಿ ಸುಮಾರು ಒಂದು 15-20% ಎನ್ಕ್ರೋಚ್ ಆಗಿದೆ. ಕೆಲವೊಂದು ಇನ್ನೊಂದು 40-50% ಜಮೀನು ಯಾರ್ದಂತ ಗೊತ್ತಿಲ್ಲ. ಬಿಜಾಪುರದ ಸಮಸ್ಯೆ ಭಾಳ ದೊಡ್ಡದಿದೆ. ನಾನು ಕರ್ನಾಟಕ ನೋಡಿದ್ದೀನಿ. ಅಲ್ಲಿ ಕಾಲೇಬಾಗ್ ಅಂತ ಏರಿಯಾ ಇದೆ. ಅದು ಸರ್ಕಾರಿ ಪ್ರಾಪರ್ಟಿನೋ, ಮುನ್ಸಿಪಲ್ ಪ್ರಾಪರ್ಟಿನೋ, ವಕ್ಫ್ ಪ್ರಾಪರ್ಟಿನೋ ಯಾರಿಗೂ ಗೊತ್ತಿಲ್ಲ. ಕೋಟೆ ಸುತ್ತು ಎಲ್ಲ ಇದೆ ಅಲ್ಲಿ. ಸರ್, ಕೆಲವೊಂದು ಕಡೆಗೆ ಬರ್ತಿರೋ ವರದಿ, ಈಗ ವಿಜಯಪುರದಲ್ಲಿ ಗಲಾಟೆ ಆಗ್ತಿರೋದು ನೋಡ್ತಾ ಇದ್ದೀವಿ. ರೈತರ ಭೂಮಿ ವಕ್ಫ್ಗೆ ಸೇರಿದ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಫುಲ್ ಅಲ್ಲ, ಕೆಲವರು ಕೊಟ್ಟಿರೋದು. ಆ ನಂತರದಲ್ಲಿ ಕೆಲವೊಂದು ವರದಿಗಳು, ಮಾಧ್ಯಮಗಳಿಗೆ ಬರ್ತಿರೋ ವರದಿಗಳು, ಯಾವುದೋ ದೇವಸ್ಥಾನದ ಜಾಗ ಅದು ವಕ್ಫ್ಗೆ ಸೇರಿದೆ, ಮತ್ತು ಯಾವುದೋ ಹಿಂದೂ ರುದ್ರಭೂಮಿಯ ಜಾಗ ವಕ್ಫ್ಗೆ ಸೇರಿದೆ, ಈಗ ವಕ್ಫ್ಗೆಲ್ಲ ನೋಟಿಸ್ ಕೊಡ್ತಾ ಇದೆ. ಈ ಥರದೊಂದು ವರದಿಗಳು ಬರ್ತಾ ಇದ್ದಾವೆ. ಅಂದರೆ ಹೇಗೆ ಅದು ನಮೂದಾಯಿತು ವಕ್ಫ್ ಅಂತ? ಭಾಳ ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಿದ್ದೀರಾ. 200 ವರ್ಷ ಆದಿಲ್ ಶಾಹಿಗಳು ಬಿಜಾಪುರ ಆಳಿದರು. ಅದೇ ರೀತಿ ವಿಜಯನಗರ ಕಿಂಗ್ಡಮ್ಮು ಕೂಡ 1336ರಿಂದ 1565ರವರೆಗೆ ಹಂಪಿನ ಇದ್ದಿತ್ತು. ಅಲ್ಲಿ ವಿಜಯನಗರದ ಸಾಮ್ರಾಟರು ಭಾಳಷ್ಟು ಹಿಂದೂ ಗುಡಿಗಳಿಗೆ ಈ ತಿರುಪತಿ ತಿಮ್ಮಪ್ಪನೇ ಹಿಡ್ಕೊಂಡು ಕೃಷ್ಣದೇವರಾಯ ಕೊಟ್ಟಿದ್ದು. ಓಕೆ, ಆಮೇಲೆ ಈ ಹಂಪಿಯಲ್ಲಿ ಪಂಪಾ ವಿರೂಪಾಕ್ಷ ದೇವಸ್ಥಾನ, ಸಂಗಮ ಔಷಧ ಕೊಟ್ಟಿದ್ದರು. ಲಕ್ನೋ ದಂಡೇಶ, ಜಕ್ಕನಾರೆ ಭೂಮಿ ಕಟ್ಟಿಕೊಟ್ಟಿದ್ದಾರೆ, 1000 ಎಕರೆ ಭೂಮಿ. ಹಾಗೆ ಈ ಮುಸಲ್ಮಾನರು ಕೂಡ ಕೊಟ್ಕೊತ ಹೋಗಿದ್ದಾರೆ. ಈದ್ಗಾಗಳಿಗೆ, ದರ್ಗಾಗಳಿಗೆ ಅವೆಲ್ಲ ಕೊಟ್ಟು ಹೋಗಿದ್ದಾರೆ. ದೇವಾಲಯಗಳಿಗೆ ಭಾಳ ಕಡಿಮೆ ಕೊಟ್ಟಿಲ್ಲ ಅಂತ ಹೇಳೋಕ್ಕೆ. ಫಾರ್ ಎಕ್ಸಾಂಪಲ್, ಈ ಟಿಪ್ಪುನ ವಿರುದ್ಧ ಭಾಳಷ್ಟು ಕ್ರಿಟಿಸೈಸ್ ಮಾಡ್ತಾರೆ. ನಾನು ಮಂಡ್ಯ DC ಆಗಿ ಕಣ್ಣಾರೆ ನೋಡಿದ್ದೀನಿ, ಕೈಯಿಂದ ಮುಟ್ಟಿದ್ದೀನಿ. ಶ್ರೀರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂಗಾರದ ಪೂಜಾ ಸಾಮಾನು ಕೊಟ್ಟಿದ್ದಾರೆ ಟಿಪ್ಪು. ಅದೇ ರೀತಿ ಹೋದರೆ ಈ ಚಲುವನಾರಾಯಣ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಕೂಡ ಬಂಗಾರ ಕೊಟ್ಟಿದ್ದಾರೆ. ನೀವು ಹಾಗೆ ಶೃಂಗೇರಿ ಮಠಕ್ಕೆ ಕೂಡ ಟಿಪ್ಪು ಸುಲ್ತಾನ್ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಅಷ್ಟೊಂದು ಧರ್ಮಂದಾಗಿದ್ದರೆ ಶೃಂಗೇರಿ ಮಠಕ್ಕೆ, ಆಮೇಲೆ ಶೃಂಗೇರಿ ಮಠನ ಬ್ರಾಹ್ಮಣರಾದಂಥ ಪರಶುರಾಮ ಪಟ್ವರ್ಧನ ಅನ್ನುವಂಥ ಇದು ಒಬ್ಬ ಮರಾಠ ರಾಜ ಮುತ್ತಿಗೆ ಹಾಕ್ತಾರೆ. ಎಲ್ಲಿ? ಶ್ರೀರಂಗಪಟ್ಟಣಕ್ಕೆ, ಶೃಂಗೇರಿಗೆ ಹಾಕಿದಾಗ ಅವರು ಲೆಟರ್ ಬರೀತಾರೆ ಸ್ವಾಮಿಗಳು ಟಿಪ್ಪುಗೆ. ಟಿಪ್ಪು ತನ್ನ ಸೈನಿಕರನ್ನ ಕಳಿಸ್ಕೊಟ್ಟು ಮರಾಠ ಕಿಂಗ್ಡಮ್ ಮರಾಠನ ಓಡಿಸ್ತಾರೆ. ಮರಾಠ ಅಂದರೆ ಪರಶುರಾಮ ಪಟ್ವರ್ಧನ್, ಅವರು ಜಮಖಂಡಿ ರಾಜ, ಅವರು ಓಡಿಸ್ತಾರೆ ಅಲ್ಲಿಂದ. ಟಿಪ್ಪು ಯಾಕೆ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು ಶೃಂಗೇರಿ ಮಠನ, ಹಿಂದೂಗಳ ಬ್ರಾಹ್ಮಣ ಮಠನ ಅವ್ರು ಯಾಕೆ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು? ಅದರಲ್ಲಿ ಶೃಂಗೇರಿ ಮಠದ ರೆಕಾರ್ಡ್ನಲ್ಲಿ ನೋಡ್ಬೋದು, ಇವತ್ತು ಇದೆ. ನೀವು ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿ ಕೂಡ ಬೆಳ್ಳಿ ತಟ್ಟೆಗಳನ್ನು, ಬಂಗಾರ ತಟ್ಟೆ ತೋರಿಸ್ತಾರೆ ನಿಮಗೆ. ಚಲುವನಾರಾಯಣ ಸ್ವಾಮಿಗೆ ಹೋಗಿ ಅಲ್ಲಿ ತೋರಿಸ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ನಮ್ಮಲ್ಲಿ ಮಾಧ್ಯಮದಲ್ಲಿ ಬರ್ತಕ್ಕಂಥ ಸರಿಯಾಗಿ ವೆರಿಫೈ ಮಾಡಲಾರ ಹಾಕಂಥ ಅನೇಕ ವರದಿಗಳಿಂದ ಊಹಾಪೋಹ ಆಗ್ತಾ ಅನ್ನೋದು ನಾವು ನೋಟ್ ಮಾಡಬೇಕು. ಬಿಜಾಪುರದಲ್ಲಿ ಈಗ ಹಾಗೆ ಕೊಟ್ಟೊಂದು ಯಾವಾಗ ಆದಿಲ್ ಶಾಹಿ ರಾಜ್ಯ ಔರಂಗಜೇಬ್ ಕಬಳಿಸಿದ್ದು 1686ರಲ್ಲಿ. 1686 ಅವನು ರಾಜ ಆಗಿದ್ದು, ಆದಿಲ್ ಶಾಹಿ ರಾಜ ಆಗಿದ್ದು 1490ರಲ್ಲಿ. 1490, 1590, ಸುಮಾರು 200 ವರ್ಷ ರಾಜ್ಯ ಆಳದಲ್ಲಿ. ಇವತ್ತು ಬಿಜಾಪುರ ನೋಡಿದ್ದೀರಾ? ಅಲ್ಲಿ ಭಾಳಷ್ಟು ರಂಗೀನ್ ಮಾಲ್ ಅಂತಿದೆ, ಅಂತಿದೆ, ಏನೇನೋ ಭಾಳ ಮಾಲ್ಗಳು ಇದೆ, ಸಿಕ್ಕಾಪಟ್ಟೆ ಹಜರತಲ್ಲಿ ಆ ದರ್ಗಾಗಳಿದೆ, ಮಸೀದಿಗಳಿದೆ, ಈದ್ಗಾಗಳಿದೆ. ಅವಕ್ಕೆಲ್ಲ ವಕ್ಫುಗಳಿದೆ. ಅದಕ್ಕೆ ಪ್ರತಿಯೊಂದಕ್ಕೂ ವಕ್ಫ್ ಇದೆ. ಒಂದೇ ಅಲ್ಲ, ಬೇರೆ ಬೇರೆ ವಕ್ಫುಗಳಿದೆ.
ಕೆಲವರು ರಾಜರು ಕೊಟ್ಟಿದ್ದಾರೆ, ಕೆಲವರು ವಜೀರಿಗಳು ಸುಲ್ತಾನರು ಕೊಟ್ಟಿದ್ದಾರೆ, ಕೆಲವೊಬ್ಬರು ಯಾರು ಸಾದಾ ಶ್ರೀಮಂತ ಬಂದು ಕೊಟ್ಟಿದ್ದಾರೆ. ಅವೆಲ್ಲ ವಾಕ್ಗಳು ಇದೆ. ನೀವು ಕೆಲವು ನೋಟಿಸ್ ಕೊಟ್ಟಿಲ್ಲ ಅಂದರೆ ನಂತರದ ಕತೆ. ಅಲ್ಲೇ ಈಗ ಸಿರ್ಸಂಗಿ ರಾಜ ಲಿಂಗರಾಜ್ ಹೇಳ್ತಾರಲ್ಲ, ಅವರಿಗೆ ದಾನ ಕೊಟ್ಟಿದ್ದು ಆದಿಲ್ ಶಾಹಿನೇ ಅಲ್ವಾ ಮಾಡಿದ್ದು. ಸೊ ಈ ಒಳಗಡೆ ಹೋದರೆ ಭಾಳ ಕೊಳಕು ಬರ್ತದೆ. ಇವತ್ತಿಂದೇನು ಓವರ್ ಸಿಂಪ್ಲಿಫೈ ಮಾಡಿ ಹೇಳುವಂಥ ಮಾತಿದ್ದಲ್ಲ. ಅವರು ಕೊಟ್ಟಿದ್ದಾರೆ 200 ಎಕರೆ 300 ಎಕರೆ ಎಷ್ಟು ಯಾಕೆ 1000 ಎಕರೆ ಜಮೀನು ಅಲ್ಲಿ ವಕ್ಫದ್ದು ಇದೆ. ಅದರಲ್ಲಿ ಕೆಲವು ಅಗ್ರಿಕಲ್ಚರ್ ಜಮೀನು ಇದೆ, ಕೆಲವು ಬಿಲ್ಡಿಂಗ್ಗಳು ಇದ್ದಾವೆ, ಕೆಲವೊಂದು ಏನದು ಇದೀಗ ಅಂದರೆ ಅಲ್ಲಿ ಪ್ರಾರ್ಥನೆ ಮಾಡೋ ಸ್ಥಳ ಖಾಲಿ ಇದೆವಲ್ಲ, ಅದು ಎನ್ಕ್ರೋಚ್ ಆಗಿದೆ. ಈಗ ಅವ್ರಿಗೆ ಹೆಂಗೆ ಬಂತು? ಎನ್ಕ್ರೋಚ್ ಮಾಡಿದ್ರೆ ನೀವು ಇಡೀ ಕರ್ನಾಟಕದ 40 ಲಕ್ಷ ಎಕರೆ ಜಮೀನು ಎನ್ಕ್ರೋಚ್ ಆಗಿದೆ. 40 ಲಕ್ಷ ಎಕರೆ ಜಮೀನು ಅದು ಸರ್ಕಾರಿ ಜಮೀನು ಏನು ಒತ್ತುವರಿ ಆಗಿದ್ದು, ಹಾಗೆ ಪ್ರೈವೇಟ್ ಜಮೀನು ಒತ್ತುವರಿ ಆಗಿದೆ. ನೀವು ಗುಡಿಗಳ ಜಮೀನು ಒತ್ತುವರಿ ಆಗಿದೆ. ಹಾಗೆ ಇವ್ರದ್ದು ಆಗಿರ್ಬೋದು ಒತ್ತುವರಿ, ಅದ್ರಾಗ ಏನು ಸುಳ್ಳು ಅಂತ ಹೇಳಕ್ಕೆ ಬರೋದಿಲ್ಲ. ಒತ್ತುವರಿ ಆಗಿ ಸತ್ಯ ಯಾರು ಮಾಡಿದರು? ಒತ್ತುವರಿ ಮಾಡಿದವರು ಮಾಡಿದ್ದಾರೆ, ಅಥವಾ ಅವ್ರ ಅಪ್ಪ ಮಾಡಿದವ್ರು ಅಜ್ಜ ಮಾಡಿದ್ರೆ ಮುಂದುವರಿಸಿದ್ದಾರೆ. ಈಗ ವಾಕ್ಫನವ್ರು ಹೋಗಿ ಇವರು ನೋಡೋಕ್ಕೆ ಹೋಗಲಿಲ್ಲ, ಅವ್ರು ಕೇಳೋಕ್ಕೆ ಹೋಗಲಿಲ್ಲ. ಅವ್ರ ಮುತ್ತೋಳಿಗಳು ಒಂದು ಬರೆದ್ರು, ಈಗ ನೋಟಿಸ್ ಕೊಟ್ಟಿದ್ದಾರೆ, ನಿಮ್ಮ ಕಾಗದ ತೋರಿಸಿ ನಮಗೆ ನಿಮ್ಮ ಹೌದಲ್ಲ ಅಂತ. ಈಗ ದೊಡ್ಡ ಸುದ್ದಿ ಆಗ್ತಾಯಿದೆ. ಈ ಸುದ್ದಿ ಹಳೆ ಸುದ್ದಿ, ಹಳೆ ಸಮಸ್ಯೆ ಈಗ ಹೊಸದಾಗಿ ಸಾಲ್ವ್ ಮಾಡೋಕ್ಕೆ ಹೊರಗೆ ಬಂದಿದೆ ಇಷ್ಟೇ. ಸರಿ, ಈ ವಕ್ಫ್ ಆಸ್ತಿ ಇದು ನಮ್ಮದು, ಇದು ವಕ್ಫ್ಗೆ ಸೇರಬೇಕಾಗಿದೆ ಅಂತ ಒಂದು ನೋಟಿಸ್ ಕೊಡುವಂಥದ್ದು ನಮಗೆ ಅಂತ ಕೊಡಲ್ಲ ರೀ. ನೋಟಿಸ್ ಕೊಡೋರು ಬೇರೆ, ಕೇಳೋರು ಬೇರೆ. ಆ ಪ್ರತಿಯೊಬ್ಬ ವಕ್ಫಿಗೆ ಒಬ್ಬ ಮ್ಯಾನೇಜರ್ ಇರ್ತಾನೆ. ಅವನಿಗೆ ಮುತ್ತವಳ್ಳಿ ಅಂತಾರೆ. ಆ ಮುತ್ತವಳ್ಳಿ ಎಲ್ಲ ದಾಖಲೆ ಸಿಗ್ತವೆ ಅವರಿಗೆ. ಹಳೆವೆಲ್ಲ ಪರ್ಷಿಯನ್, ಅರೇಬಿಕ್ ಅವೆಲ್ಲ ಹಳೆ ದಾಖಲೆ ಸಿಗ್ತವೆ ಅವರಿಗೆ. ಕೆಲವು ಸಣ್ಣದು ಸಿಗ್ತವೆ. ಅವೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಆಸ್ತಿ ಇತ್ತು, ಸರ್ವೆ ನಂಬರ್ ಇರ್ತಾವೆ, ಹಳೆ ಸರ್ವೆ ನಂಬರು, ಹೋಗ್ಬಿಟ್ಟು ಅವ್ರು ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟಾಗ ಟ್ರಿಬ್ಯುನಲ್ಲು ಅಥವಾ ಡಿ ಸಿನೋ ಹೋಗಿ ಎನ್ಕ್ವೈರಿ ಮಾಡಬೇಕಾಗತ್ತೆ. ಎನ್ಕ್ವೈರಿ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಅದು ಯಾಕೆ ಎಷ್ಟು ದೊಡ್ಡ ಸುದ್ದಿ? ಅಕ್ರಮ ಅಂತ ಅಲ್ಲ ಅಥವಾ ಕಾನೂನು ಬಾಹಿರ ಅಂತ, ಅದು ಸಹಜ ಪ್ರಕ್ರಿಯೆ. ಎನ್ಕ್ವೈರಿ ನಡೀತಾ ಇದೆ, ಅದನ್ನು ಕಿತ್ತು ಹಾಕಿಲ್ಲ ಅವ್ರಿಗೆ. ಇನ್ನೂ ಕಾಯ್ದೆ ಹೇಳ್ತೀನಿ. ಇಲ್ಲಿ ಒಂದು ಸಂಶಯ ಇದೆ ನನಗೆ. ಲಿಮಿಟೇಷನ್ ಆ್ಯಕ್ಟ್ ಅಂತಿದೆ. ಲಿಮಿಟೇಷನ್ ಆ್ಯಕ್ಟಲ್ಲಿ ಏನು? ಖಾಸಗಿ ಆಸ್ತಿನ ಯಾವನಾದರೂ ವ್ಯಕ್ತಿ ಕಬಳಿಸಿದ್ದ, ಎನ್ಕ್ವೈರಿ ಮಾಡಿದ್ದ, ಅದು ಹಾಗೆ 12 ವರ್ಷ ಅವನೇ ಜಾಗದಾಗಿದ್ದ, ನಿಮಗೆ ಗೊತ್ತಾಗಿಲ್ಲ, ನೀವೇನು ಅವನಿಗೆ ಬಾಡಿಗೆ ವಸೂಲು ಮಾಡಿಲ್ಲ, ಅವ್ನು ತಗೋ ಅಂತ ಹೇಳಿಲ್ಲ, ಅವನೇ ಇದ್ದಾನೆ. 12 ವರ್ಷ ಮುಗಿದ್ರೆ ಖಾಸಗಿ ವ್ಯಕ್ತಿ, ಖಾಸಗಿ ಆಸ್ತಿ ಒತ್ತುವರಿದಾರ ಪರವಾಗಿ ಆಗಿಬಿಡ್ತದೆ. ಇದಕ್ಕೆ ಅಡ್ವರ್ಸ್ ಪೊಸೆಷನ್ ಕಾಯ್ದೆ ಅಂತಾರೆ. ಸೊ ಹಂಗೆ ಸಾಕಷ್ಟು ಜಮೀನು ಇರ್ಬೋದು ಅಲ್ಲಿ. ಈಗ ಅವನು ಒತ್ತುವರಿ ಮಾಡಿದವನು ಬಂದರೆ, ಏನು ರೀ ನಮ್ಮ ಅಜ್ಜನ ಕಾಲ ತೊಗೊಂಡಿದೆ, 60-70 ವರ್ಷ ಆಗಿದೆ, ನಾವು ಹೊಡ್ತಿದ್ದೇವೆ ಅಂದರೆ ಅದು ಅಡ್ವರ್ಸ್ ಪೊಸೆಷನ್ ಲಾ ಸಿವಿಲ್ ಕೋರ್ಟಿಗೆ ಮಾಡ್ಕೊಂಬರ್ಬೋದು. ಅವನು ಎನ್ಕ್ವೈರಿ ಹೇಳೋದೇ ಬರ್ಬೋದು. ಇಲ್ಲ ಅವನು ಇತ್ತೀಚೆಗೆ ಮಾಡಿದ್ದಾನೆ, ಯಾರು ಹೇಳಿಲ್ಲ ಅಂತಂದರೆ ಅವನು ಒತ್ತುವರಿ ಖಾಲಿ ಮಾಡಿಸ್ಬೋದು. ಎನ್ಕ್ವೈರಿ ನಡೀತಾ ಇದೆ, ಅದಕ್ಕೆ ಯಾಕೆಷ್ಟು? ಈಗ ಸಕ್ರಮ ಇದೆಯಲ್ಲ, ಸರ್ಕಾರಿ ಜಮೀನಿಗೆ ಬರ್ತದೆ. ವಾಕ್ ಪ್ರಾಪರ್ಟಿ ಸರ್ಕಾರಿ ಜಮೀನಲ್ಲ, ಇದು ಖಾಸಗಿ ವ್ಯಕ್ತಿದು. ಅವನು ಅಕಸ್ಮಾತಾಗಿ ಅವನು ಮುಸಲ್ಮಾನ್ ಆಗಿದ್ದಾನೆ ಇಷ್ಟೇ. ಟೆಂಪಲ್ ಆಸ್ತಿನೂ ಒಂದುವರೆ ಆಗಿದೆ. ಇಲ್ಲೇ ನೋಡಿ, ಕಾಡ ಮಲ್ಲೇಶ್ವರ ಟೆಂಪಲಲ್ಲಿ ಇದೆಲ್ಲ ಸಂಪಿಗೆ ಇಲ್ಲಿ ಒಂದಷ್ಟು ಇದೆ. ಇಲ್ಲಿ ನಮ್ಮ ಕೆಲವು ಮಂತ್ರಿಗಳು, ನಾನು ಹೆಸರು ಹೇಳ್ತೀನಿ ಬೇಕಾದ್ರೆ ಕೇಳಿದರೆ, ಅವ್ರು ಎನ್ಕ್ವೈರಿ ಮಾಡಿದ್ದಾರೆ. ಹೇಳಿ ಅವ್ರ ಹೆಸರು ಕೇಳಿದ್ರೆ ಹೇಳ್ತೀನಿ. ಅವರು BJP ಮಂತ್ರಿಗಳು ಇದ್ದಾರೆ, ಅದರಲ್ಲಿ ಎನ್ಕ್ವೈರಿ ಮಾಡ್ಕೊಂಡಿದ್ದಾರೆ. ಅದು ಹಿಂದೂ ಟೆಂಪಲ್ ಆಸ್ತಿ. ಅದು ಕೆಲವು ತಮ್ಮ ಮಕ್ಕಳಿಗೆ ಸ್ಕೂಲ್ ಕಟ್ಟಿಕೊಟ್ಟಿದ್ದಾರೆ ಇದರಲ್ಲಿ. ಅಲ್ಲ, ನಾನು ಪ್ರಶ್ನೆ ಬಂದ ಹೇಳ್ತೀನಿ. ಪ್ರಶ್ನೆ ಬಂದು ಏನು ಅಂತಂದರೆ, ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಅದು ಮುಖ್ಯ ಸಮಸ್ಯೆ ಅಲ್ಲ. ಆ ಸಮಸ್ಯೆನ ಎತ್ತಿದ್ರೆ ಹೇಳ್ತೀನಿ. ಓಕೆ, ಆ ಸಮಸ್ಯೆ ಅಲ್ಲ. ನೀವು ಬಂದಿರೋದು ಹಾಗೆ ಹಿಂದೂ ಪ್ರಾಪರ್ಟಿಗಳು ಎನ್ಕ್ರೋಚ್ ಆಗಿದೆ, ಹೆಂಗೆ ಮುಸ್ಲಿಂ ಪ್ರಾಪರ್ಟಿಗಳು ಎನ್ಕ್ರೋಚ್ ಆಗಿದೆ. ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋಕ್ಕೆ ಯಾವ ಕಾಯ್ದೆ ಇದೆ, ಅವ್ರು ನೋಟಿಸ್ ಕೊಡ್ತಾರೆ. ನೋಟಿಸ್ ಕೊಟ್ಟಿದೆ ಮಹಾ ಅಪರಾಧ, ನೋಟಿಸ್ ಕೊಟ್ಟಿದ್ದೆ ತಪ್ಪು ಅನ್ನೋದಾಗಿತ್ತು ಅಂದರೆ ಇದು ನಾವು ಕಾಯ್ದೆ ಪ್ರಕಾರ ಹೋಗ್ತಾ ಇಲ್ಲ, ನ್ಯಾಯದ ಪ್ರಕಾರ ಹೋಗ್ತಾ ಇಲ್ಲ. ಸರ್, ಒಂದು ವೇಳೆ ಯಾರೋ ಬಡಪಾಯಿಗಳು ಆ ಭೂಮಿಯನ್ನು ಉಳುಮೆ ಮಾಡ್ತಾ ಇರ್ತಾರೆ, ಸೊ ವಕ್ಫ್ ಬೋರ್ಡು ಅವ್ರಿಗೆ ಬಿಟ್ಕೊಡುವಂತಹ ಅವಕಾಶ ಅದಾಗಿಲ್ಲ. ಯಾಕೆಂದರೆ ಆಸ್ತಿ ಅವ್ರದ್ದಲ್ಲ, ಮ್ಯಾನೇಜರ್ಸ್ ಅಷ್ಟೇ ಅವರು. ವಕ್ಫ್ ಕೊಟ್ಟವ್ ನಾನು, ಮ್ಯಾನೇಜರ್ ಬಂತು ನೀವು. ಮ್ಯಾನೇಜರ್ ಹೆಂಗೆ ಕೊಡ್ತಾನೆ ರೀ? ಒಟ್ಟೆ ಒಂದು ಎಲ್ಲ ವಕ್ಫ್ ಆಸ್ತಿ ಕೊಟ್ಟವ್ ನಾನು, ನನ್ನ ಆಸ್ತಿ ಇತ್ತು, ನಾನು ಬಿಟ್ಕೊಟ್ಟಿದ್ದೀನಿ. ಆದರೆ ಮ್ಯಾನೇಜ್ಮೆಂಟ್ ಮಾಡಿ ನಿಮ್ಗೆ ಹೇಳಿದ್ದೀನಿ. ಅಂದರೆ ಭಾರತ ಸರ್ಕಾರ ಮಾಡಿದ್ದೇನು ಅಂದರೆ, ವಕ್ಫ್ ಕಾಯ್ದೆಯಲ್ಲಿ ಇಷ್ಟಿಷ್ಟು ದೊಡ್ಡ ಪ್ರಮಾಣದಲ್ಲಿ ದಾನ ದತ್ತಿಗೊಡದಂಥ ಜಮೀನು ಕೆಲವೊಂದು ಸಾರ್ವಜನಿಕ ಉದ್ದೇಶಕ್ಕಾಗಿದೆ. ಅದು ಸಾರ್ವಜನಿಕ ಉದ್ದೇಶ ಅಂದರೆ ಮುಸಾಫಿರ್ ಖಾಣ, ಅಂದರೆ ಪ್ರವಾಸಿಗರ ಒಂದು ಯಾತ್ರಾ ಸ್ಥಳ, ಯಾತ್ರೆ ನಿವಾಸ. ಮುಸಾಫಿರ್ ಖಾಣ ಉರ್ದುದಲ್ಲಿ ಅಥವಾ ಪರ್ಷಿಯನ್ದಲ್ಲಿ ಅದು ಯಾತ್ರೆ ನಿವಾಸ ಅಂತ ಅರ್ಥ ಆಗುತ್ತೆ. ಶಾದಿ ಮಹಲ್ ಅದು ಒಂದು ಕಲ್ಯಾಣ ಮಂಟಪ ಅಂತ ಆಗುತ್ತೆ. ಕೊಟ್ಟಿದ್ದಾರೆ. ಭಾಳಷ್ಟು ಶಾದಿ ಮಹಲ್ ಇದೆ, ಭಾಳಷ್ಟು ಈ ಮುಸಾಫಿರ್ ಖಾಣಗಳಿದೆ. ಬಿಜಾಪುರಕ್ಕೆ ನೋಡಿ ಕಾಣುತ್ತೆ ನಿಮಗೆ. ನಾನು ನೋಡಿದ್ದೀನಿ ಇವನು ಭಾಳಷ್ಟು ಕಡೆ. ಒಟ್ಟಾರೆಯಾಗಿ ಈ ಥರ ದಾನವಾಗಿ ಬಂದಂಥ ಆಸ್ತಿ. ಹೌದು.
ಇದೆಲ್ಲ ನೀವು ಕಂಡ್ಮಟ್ಟಿಗೆ ವಫ್ಕ್ ಕೆಲವರು ಏನು ಹೇಳ್ತಾರೆ ಅಂದರೆ ವಫ್ಕ್ ಆಸ್ತಿ ಮಾಡಿಕೊಂಡಿದ್ದಾರೆ, ಅದೇನು ಸಾರ್ವಜನಿಕರ ಉಪಯೋಗಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು. ಸಾರ್ವಜನಿಕರಲ್ಲ, ಮುಸ್ಲಿಂ ಸಾರ್ವಜನಿಕರು. ಮುಸ್ಲಿಂ ಸಾರ್ವಜನಿಕ. ಹೌದು. ನೀವು ಹಿಂದೂಗಳು ಹೋಗಿ ನಾವು ಬರ್ತೀವಿ ಅಂದರೆ ನೀವು ಗುಡಿಯಾಗಿ ಬಿಟ್ಟುಕೊಡಿ, ಅವ್ರನ್ನ ಬಿಟ್ಟುಕೊಡ್ತೀರಾ? ಒಟ್ಟಾಗಿ ಇದು ಧಾರ್ಮಿಕವಾದಂಥ ವಿಚಾರ. ಇಲ್ಲ ಇಲ್ಲ, ಕೊಟ್ಟವ ಧಾರ್ಮಿಕ ಅಲ್ಲ, ಆ ಧರ್ಮದ ಜನರಿಗೆ ಉಪಯೋಗಕ್ಕೆ ಇದ್ದದ್ದು ಧಾರ್ಮಿಕ ಅಲ್ಲಿ ನಡಿ. ಶಾದಿ ಮೇಲದಲ್ಲಿ ಯಾವ ಧರ್ಮ ನಡೀತದೆ? ಯಾಕೆಂದರೆ ಮುಸ್ಲಿಂ ಕಾಯ್ದೆಯಲ್ಲಿ ಮದುವೆ ಅನ್ನೋದು ದೇವರಲ್ಲೂ ಸ್ವರ್ಗದಲ್ಲಿ ಆಗಿದ್ದಲ್ಲ, ಅದು ಇಬ್ಬರ ನಡುವೆ ಗಂಡ ಹೆಣ್ಣಿನ ನಡುವೆ ಕಾಂಟ್ಯಾಕ್ಟು. ಅಲ್ಲಿ ಏನು ರಿಲಿಜನ್ ಇದೆ? ನಿಕಾನಾಮ ಮಾಡ್ತಾರೆ, ಬರೀತಾರೆ, ಸಾಮಾಜಿಕ ವಿಷಯ ಅದು. ಕಲ್ಯಾಣ ಮಂಟಪ ಆಯಿತಾ? ನೀವು ಮುಸಾಫಿರ್ ಖಾನ ಎಲ್ಲಿದೆ? ಪ್ರವಾಸ ಮಾಡೋಕ್ಕೆ ಬಿಸ್ನೆಸ್ ಮಂದಿ ಹೋಗ್ಬೋದು, ಸಾದಾ ಮಂದಿ ಹೋಗ್ಬೋದು. ಅಲ್ಲಿ ರಿಲೀಜಿಯಸ್ ಇರೋದಿಲ್ಲ. ರಿಲೀಜಿಯಸ್ ಯಾವುದು? ಮಸೀದಿ ಕಟ್ಟಿದ್ದಾರೆ, ಆ ಜಾಗ ಇದೆ, ಅಥವಾ ಈದ್ಗಾ ಕಟ್ಟಿದ್ದಾರೆ, ಅಥವಾ ದರ್ಗಾ ಕಟ್ಟಿದ್ದಾರೆ, ಆ ಮ್ಯಾನೇಜ್ಮೆಂಟ್ ಜಮೀನು ಕೊಟ್ಟಿದ್ದಾರೆ, ಅದು ರಿಲೀಜಿಯಸ್ ಆಯಿತು. ಈ ವಕ್ಫ್ ಅನ್ನೋದು ಕೇವಲ ರಿಲೀಜಿಯಸ್ ಇರಬೇಕಂತ ನೇಮ ಇಲ್ಲ, ಆದರೆ ಆ ಸಮುದಾಯದ ಸಾರ್ವಜನಿಕರು ಉಪಯೋಗಕ್ಕೆ ಬರಬೇಕು ಅನ್ನೋದಿಷ್ಟೇ. ಸರ್, ಈಗ ಇನ್ನೊಂದು ಈ ವಿವಾದದ ಮುಂದುವರೆದ ಭಾಗವಾಗಿ ಇವತ್ತ ಬಂದಂಥ ಸುದ್ದಿ, ಶಾಸಕ ಯತ್ನಾಳ್ ಅವರು ಒಂದು ಪತ್ರ ಬರೆದಿದ್ದಾರೆ ಮೋದಿ ಅವರಿಗೆ. ಏನಂತಂದರೆ, ಈ ವಫ್ಕ್ ಆಸ್ತಿಯನ್ನು ರಾಷ್ಟ್ರೀಕರಣ ಮಾಡಬೇಕು, ದೊಡ್ಡ ಮಟ್ಟದ ಆಸ್ತಿ ಇದೆ, ಅದನ್ನು ರಾಷ್ಟ್ರೀಕರಣ ಮಾಡಬೇಕು ಅಂತ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಈಗ ರಾಷ್ಟ್ರೀಕರಣ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈಗೇನ ನೀವು ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾರದೆ ಹೋದರೆ ರಾಷ್ಟ್ರೀಕರಣ ಮಾಡೋಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಆಯಾ ಧಾರ್ಮಿಕ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಅದು ಉಲ್ಲಂಘನೆ ಆಗದಾಗೆ ಏನು ಮಾಡ್ತಾರೆ ನೋಡೋಣ. ಬಟ್ ರಾಷ್ಟ್ರೀಕರಣ ಮಾಡೋಕ್ಕೆ ಬರೋದಿಲ್ಲ. ಖಾಸಗಿ ಆಸ್ತಿನ ಬ್ಯಾಂಕ್ಗಳನ್ನು ನ್ಯಾಷನಲೈಸ್ ಮಾಡಿದರು, ರೈಲ್ವೆಗಳನ್ನ ಮಾಡಿದರು, ಕಲ್ಲಿದ್ದಲಿ ಕಂಪ್ನಿಗಳು ಮಾಡಿದರು. ಇದು ಮಾಡಲಿ, ಬಟ್ ಇದು ಖಾಸಗಿ ಕಂಪನಿ ಅಲ್ಲ, ಇದು ಸರ್ಕಾರಿ ಜಮೀನು ಅಲ್ಲ, ಸರ್ಕಾರಿ ಕಂಪನಿನೂ ಅಲ್ಲ. ಅಲ್ಲಿ ಸರ್ಕಾರ ಆಸ್ತಿನ ಮಾಡಿದರು. ಇದು ಕೇವಲ ಸರ್ಕಾರ ಅಷ್ಟೇ ಅಲ್ಲ, ಈ ಧಾರ್ಮಿಕ ವಿಷಯನೂ ಬರ್ತದೆ ಇದರಲ್ಲಿ. ಹಾಗಿತ್ತಂದರೆ ಟೆಂಪಲ್ ಎಲ್ಲ ನ್ಯಾಷನಲೈಸ್ ಮಾಡಿಬಿಡಿ, ನೀವು ಎಲ್ಲ ಚರ್ಚ್ಗಳು ನ್ಯಾಷನಲೈಸ್ ಮಾಡಿಬಿಡಿ. ಮಾಡ್ತೀರಾ? ಮುಸಲ್ಮಾನಿಗೆ ಅಷ್ಟೇ ಮಾಡೋಕ್ಕೆ ಬರೋದಿಲ್ಲ. ಹಾಗೈತೆ ಟೆಂಪಲ್ಗೆ ಇದಂಥ ಆಸ್ತಿನ ನ್ಯಾಷನಲೈಸ್ ಮಾಡ್ತೀರಾ? ನಾನು ಕೇಳ್ತೀನಿ. ಅದು ಕೇವಲ ಅಟೆನ್ಷನ್ ಸೀಕಿಂಗ್ ಗಿಮಿಕ್, ಅದು ಮತ್ತೇನಿಲ್ಲ. ಎಲೆಕ್ಷನ್ ಬಂದಿದೆ, ಎಲೆಕ್ಷನ್ ಇದೆ, ಹಾಗಾಗಿ ಅಷ್ಟೇ. ಕೊನೆಯದಾಗಿ ಸರ್ ಕೇಳುವಂಥದ್ದು, ವಫ್ಕ್ ಕಾಯ್ದೆಯ ತಿದ್ದುಪಡಿ ಮಾಡಿ ಅದನ್ನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀರಿ. ಮುಖ್ಯವಾಗಿ ಇದು ಸಾಂವಿಧಾನಿಕ ಬಾಹಿರ ಅನ್ನೋದು ನಿಮ್ಮ ಮಾತುಗಳಲ್ಲಿ. ಅದರಲ್ಲಿ ಎಲ್ಲ ಅಲ್ಲ, ಕೆಲವು ವಿಷಯಗಳು ಕೆಲವು ನಾನು ಹೇಳಿದ್ದೀನಿ. ಯಾವುದಂದರೆ ಸಂಪೂರ್ಣವಾಗಿ ಮುಸಲ್ಮಾನರೇ ವಕ್ಫ್ ಮ್ಯಾನೇಜ್ ಇರಬೇಕಂತ ವಿಷಯದಲ್ಲಿ ತೆಗೆದುಬಿಟ್ಟು ಮುಸಲ್ಮಾನರನ್ನು ಹಾಕಿ ಮೆಜಾರಿಟಿ ಹಾಕಬೇಕನ್ನೋ ವಿಷಯ ಎಷ್ಟರ ಮಟ್ಟಿಗೆ ಅದು ಸಂವಿಧಾನ ಬಾಹಿರ ಆಗುತ್ತೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ ನೋಡಬೇಕಾಗುತ್ತೆ ಅಥವಾ ಹೈಕೋರ್ಟ್ ನೋಡಬೇಕಾಗುತ್ತೆ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ವಕ್ಫ್ ವಿವಾದ ಸುತ್ತಲಿನ ಪ್ರಶ್ನೆಗಳಿಗೆ ಉತ್ತರಿಸಿದ SM ಜಾಮದಾರ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.